ಆರಾಧ್ಯ ದೇವನಾಗಿರುವಂಥ ಮಹಾತ್ಮ ಕೊತ್ತಲ ಬಸವೇಶ್ವರನಲ್ಲಿ ನತಮಸ್ತಕನಾಗಿ ಹಾಗೂ ನಾಗಲಿಂಗೇಶ್ವರ ಮಹಾಸ್ವಾಮಿಯಲ್ಲಿ ಕೂಡ ನತಮಸ್ತಕನಾಗಿ ಇವತ್ತಿನ ಸೇವೆಯನ್ನು ಮಾಡಿರುವಂಥ ವೆಂಕಟೇಶ್ವರ ನಗರದ ಎಲ್ಲ ಸಮಸ್ತ ಸದ್ಭಕ್ತರೆಲ್ಲರಿಗೂ ಕೂಡ ಶರಣಾರ್ಥಿ. ಸರಿ ಸುಮಾರು 9 ದಿನಗಳ ಪರ್ಯಂತರವಾಗಿ ಮನೆಗಳಲ್ಲಿ ನಡೀತಾ ಬಂದಿದೆ. ನಾವು ವೆಂಕಟೇಶ್ವರದಾಗ ಯಾರ್ದಾರ ಮನೆಯಾಗ ಮಾಡ್ರಿ ಅಂತಂದು ಅವರಂದರು ಎಲ್ಲರ ಮನ್ಯಾಗ ಮಾಡಿಬಿಡ್ರಿ ಅಂದ್ರು. ಅಂದೆ ಎಲ್ಲರ ಮನ್ಯಾಗ ಮಾಡಿದ್ರೆ ಹೆಂಗಪ್ಪ ಅಂದೆ. ಸುಮ್ಮನೆ ಒಂದು 21 ದಿನ ಎಲ್ಲರೂ ಭೇಟಿ ಆಗೋದು ಶ್ರಾವಣ ಮಾಸ. ಆ ನಿಮಿತ್ತವಾಗಿ ಪ್ರವಚನ ಐತಿ ಅಂದ್ವಿ. ಆಯ್ತು ರೀ, ನಮ್ಮಲ್ಲಿ ಸಾಮರಸ್ಯ ಉದ್ಯಾನವನ ಅಂತ ಐತಿ, ಅಲ್ಲಿ ಮಾಡ್ತೀವಿ ಇಲ್ಲಿ ಎಲ್ಲ ಇದೆ ಆಯಿತು ಅಂತ ಮಾತು ಕೊಟ್ಟು 2 ದಿನದ ಹಿಂದೆ 6 ಗಂಟೆಗೆ ಶುರು ಆಗಿದ್ದು ಮಳೆ 9 ಗಂಟೆ ಆದ್ರೂ ಬಿಡಲಿಲ್ಲ. ಅದು ಅಂದೆ ಇವು ಉದ್ಯಾನವನದಾಗ ಅಂದರು ಏನು ಮಾಡ್ತಾರಪ್ಪ ಹಂಗೆ. ಆದರೆ ಮಳೆರಾಯ ಸ್ವಲ್ಪ ಅವಕಾಶವನ್ನು ಕೊಟ್ಟಿದ್ದಾನೆ. ಅದು ಭಾಳ ಅವಶ್ಯ ಬೇಕಾಗಿದೆ. ಅದೇನಿದ್ದರೂ ಕೂಡ ತತ್ವತ್ರಯಗಳು ಅಂತ ಕರೀತಾರೆ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಅಷ್ಟಾವರಣಗಳು ಮುಗಿದ್ವಿ, ಪಂಚಾಚಾರಗಳು ಪ್ರಾರಂಭವಾಗಿ ನಿನ್ನೆ ದಿವಸ ಅಂದರೆ ಮೊನ್ನೆ ಜಗನ್ನಾಥ್ ಕೇರ್ಣಿಯವ್ರ ಮನೆಯಲ್ಲಿ ಲಿಂಗಾಚಾರದ ಬಗ್ಗೆ ಮಾತುಗಳನ್ನು ಆಡಿದ್ದೇವೆ. ಇವತ್ತು ಸದಾಚಾರದ ಬಗ್ಗೆ ಮಾತನಾಡೋದು. ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಹಾಗೆ ನಾವು ಸತ್ಯ ಶುದ್ಧವಾದಂಥ ಕಾಯಕವನ್ನು ಮಾಡಿದ್ದು ಗುರುಲಿಂಗ ಜಂಗಮರಿಗೆ, ಅಂದರೆ ಸಮಾಜಕ್ಕೆ ಸಲ್ಲಬೇಕಂದ್ರೆ ಸತ್ಯ ಶುದ್ಧ ಕಾಯಕವನ್ನು ಮಾಡಿದ್ದಂಥದ್ದು ಸಲತ್ತು. ಇಲ್ಲಾಂದ್ರೆ ಸುಮ್ಮನೆ ಏನೋ ಕಳ್ಕೊಳ್ಳೋಕೆ, ಮೋಕ್ಷ ಮಾಡ್ಕೊಳ್ಳೋಕೆ ಖರ್ಚು ಮಾಡ್ತೀವಿ ಅಂತ ಅದು ಆಗಬಾರ್ದು. ನಿಮಗೆ ಗೊತ್ತಿರಲಿ, ಎಷ್ಟೇ ಶಾಂತಿಯನ್ನು ಮಾಡಿದರೂ ಕೂಡ ಭಾಳ ಕಾಡ್ತೈತ್ರಿ ಅಂತೀವಿ ನಾವು. ನಮ್ಮಷ್ಟು ಪೂಜೆ ಮಾಡೋರು ಯಾರಿಲ್ಲ, ನಮ್ಮಷ್ಟು ದಾಸೋಹ ಮಾಡೋರು ಯಾರಿಲ್ಲ, ಆದರೂ ಕಾಡ್ತೈತಿ. ಅದು ಸದಾಚಾರ ಅಲ್ಲ. ನೀವು ಗಳಿಸಿರುವಂಥ ಆದಾಯ, ದುಡ್ಡು, ಸಂಪತ್ತು ಒಳ್ಳೆಯ ಮಾರ್ಗದಿಂದ ಬಂದಿತ್ತು ಅಂದ್ರೆ ಭಾಳ ಸಂತೋಷ ಆಗುತ್ತೆ. ಈಗ ದನ ಕಾಯೋ ಹೊಕ್ಕಾನ, ದನ ಹೊಡ್ಕೊಂಡು ಹೊಲಕ್ಕೆ ಹೊಕ್ಕಾನ ಅಂತ ತಿಳ್ಕೊರಿ. ಅವೊಂದು ಗಿಡದ ಕೆಳಗೆ ಮುಕ್ಕೊಂತಾನೆ, ಫಸ್ಟ್ ಕ್ಲಾಸ್ ನಿದ್ದೆ ಹತ್ತದ. ಏಕ್ದಮ್ 1 ಸೆಕೆಂಡ್ ಮಕ್ಕೊಂಬಿಟ್ರೆ ಸಾಕು, ನಿದ್ದೆ ಎದ್ದು ಬಿಡ್ತು. ಮತ್ತು ಅವ್ನ ಬಲ್ಲಿ ರೊಟ್ಟಿ ಬುತ್ತಿ ಇರ್ತೈತಿ, ಅದು ಹರಿದ ಪಂಜಿ ಒಳಗೆ ಕಟ್ಟಿರ್ತಾರೆ, ಅಥವಾ ಹರಿದ ಟ್ಯಾವಲ್ನಾಗ ಕಟ್ಟಿರ್ತಾರೆ. ಸ್ವಲ್ಪ ಹಿಂಡಿ, ಒಂದು ಸ್ವಲ್ಪ ಪಲ್ಯ, ಒಂದು ಇಷ್ಟ ರೊಟ್ಟಿ ಇರ್ತೈತಿ. ಅಷ್ಟೇ ಉಂಡು ಕಣ್ತುಂಬ ನಿದ್ದೆ ಮಾಡ್ತಾನೆ. ನಾವು ತಾಳು ತುಂಬ ಎಲ್ಲ ಗಂಗಾ ತುಂಬ ಎಲ್ಲ ರೀತಿ ವೆರೈಟಿ ಇರ್ತಾವೆ, ತಿಂದ್ರೂ ನಿದ್ದೆ ಬರಲ್ಲ. ಸತ್ಪಾತ್ರಕ್ಕೆ ಸಲ್ಲದೇನಯ್ಯ ಅಂದ. ಆ ದೃಷ್ಟಿಯಿಂದ ನಿರ್ಮಲವಾದಂಥ ಕಾಯಕ ಬೇಕು, ಅದು ಸತ್ಯ ಶುದ್ಧವಾದಂಥ ಕಾಯಕ ಬೇಕು. ನಾನು ತುಮಕೂರು ಜಿಲ್ಲೆಯಲ್ಲಿದ್ದೆ, ನವಣಿಕೆರೆಯಲ್ಲಿ. ನಮ್ಮ ಗುರುಗಳು ನವಣಿಕೆರೆಯ ಪರಮ ಪೂಜ್ಯರು. ಅವ್ರದ್ದು ಗಾಡಿ ಒಳಗೆ ಹೊಂಟಿದ್ವಿ. ತುಮಕೂರು ಜಿಲ್ಲಾ ಅದರ ತಿಪ್ಟೂರು ತಾಲೂಕು ಅಂದ್ರೆ ಏನಪ್ಪ ಅಂದ್ರೆ ಟೆಂಗ್ ಭಾಳ ಬೆಳಿತಾರೆ. ಟೆಂಗ್ ಇಲ್ಲ ಬಂದವ್ರು ಕೂಡ್ಲಿಪ್ಪ, ಆರಾಮ್ ಕೂಡ್ಲಿ, ಬಂದ್ರೆ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಎಲ್ಲಿ ಜಾಗ ತಿಳ್ಕೊಂಡ್ರೆ ನೀವು ಕುಡ್ಸೋದ್ರೆ ನೀವೇ ಗದ್ದ ಇಳಿಸ್ಬಿಡ್ರಿ, ನಿಮ್ಮನ್ನು ನೋಡಕ್ಕೆ ನಿಂದಿರ್ತಾರೆ ಮಂದಿ. ತುಮಕೂರು ಜಿಲ್ಲಾದಾಗ, ಅದು ತಿಪ್ಟೂರು ತಾಲೂಕಿನಲ್ಲಿ ಕಲ್ಪವೃಕ್ಷ ನಾಡು ಅಂತಾರೆ, ಕಲ್ಪತರು ನಾಡು ಅಂತಾರೆ. ಟೆಂಗ್ ಸಾಕಷ್ಟು ಬೆಳಿತಾರೆ.
ನಮ್ದು ಏನು ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ ಇತ್ತು, ಅಜ್ಜವರು ಅವ್ರ ವತಿಯಿಂದ 1 ಲಾರಿ ಕೊಬ್ಬರಿಯನ್ನು ಕೊಟ್ಟಿದ್ರು. 1 ಲಾರಿ ಅವ್ರ ಮಠದಲ್ಲಿನೇ ಬೆಳಿತಾರೆ. ಒಂದು 200 ಎಕರೆ ಹೊಲ ಐತೆ ಅವ್ರದ್ದು, ಅವರಲ್ಲೆಲ್ಲ ಬೆಳಿತಾರೆ ತೆಂಗು. ಅದಕ್ಕೆ ಅವರು ನಮ್ಮ ಮಠದ ವತಿಯಿಂದ ಇದೇರಿ ಸೇವಾ ಆಯಿತು ಅಂದು ಅಂತ ನಾಡಿನಲ್ಲಿ ನಾನು ಸೇವಾ ಮಾಡೋಕ್ಕಿದ್ದಾಗ 2000 ಇಸ್ವಿಯಲ್ಲಿ ಅವ್ರ ಗಾಡಿ ಹೊಂಟಿದ್ವಿ. ಎಳ್ನೀರು ಚೆನ್ನಾಗಿ ಕಂಡ ತಕ್ಷಣ ನಾನೇನಂದೆ, ಎಳ್ನೀರು ಕುಡಿತೀನಿ ರೀ ಮುತ್ತಾರೆ. ಅಪ್ಪವ್ರ ಎಳ್ನೀರು ಕುಡಿತೀನಿ ಗುರುಗಳ. ಯಾವ್ದಾಗ ಏನೈತಿ ಗಾಡಿ ಬಂತ. ಮನೋಜ್ ಅಂತ ಡ್ರೈವರ್ ಇದ್ದ, ನನ್ನ ಜೊತೆಗೆ ಇನ್ನೊಬ್ಬ ಶಾನ್ ಅಂತಿದ್ದ. 3 ಹೇಳಿದ್ವಿ. ಅಪ್ಪವ್ರು ಏನು ಕುಡಿಯೋದಲ್ಲ, ಸ್ನಾನ ಆಗುತ್ತಾನೋ ಏನು ಕುಡಿಯಂಗೆ. ಇಳಿದು ಹೋದೆ, ತೆಂಗಿನ ದುಕಾನ ಬಲ್ಲಿ ಹೋದೆ. ಈಗ ಹಂಗೆ ರೋಡಿಗೆ ಹಚ್ಚಿರ್ತಾರೆ, ಹಿಂಗೆಲ್ಲ ಹೈವೇದಾಗ ಹಚ್ಚಿರ್ತಾರೆ. ಈಗ ಕಲಬುರ್ಗಿ ಹೋಗ್ಬೇಕಾದ್ರೆ ಹಣ್ಣಿನ ಗಿಡ ಇಲ್ಲ, ಹಣ್ಣು ಹಚ್ಚಲ್ಲ, ಹಂಗೆ ಹಚ್ಚಿರ್ತಾರೆ. ಅವ್ರು ತೆಂಗಿನ ಗಿಡ ಕಾಯಿ ಬಲ್ಲಿ ಹೋಗಿ ಎಳ್ನೀರು ಬಲ್ಲಿ ಹೋಗಿ ಕೇಳಿದೆ, 1 ತೆಂಗಿಗೆ 1 ಎಳ್ನೀರಿಗೆ ಎಷ್ಟು ರೊಕ್ಕ? ಅವಾಗೇನಂದ 25 ರೂಪಾಯಿ ಅಂದ. ಅಲ್ಲಿ ಭಾಳ ಹಸರು ಕಾಣಕತ್ತಿತ್ತು. ಇದಕ್ಕಿಂತ ಭಾಳ ಚಂದ ಇರ್ಬೋದು, ಅಲ್ಲಿ ಹೋಗಿ ಕೇಳೋಣ. ಮುಂದೆ ಹೋಗಿ ಕೇಳಿದೆ, ಅವ 60 ರೂಪಾಯಿ ಅಂದ. ಇಲ್ಲ, ಕಂದಿದ್ದು ಕುಡಿದ್ರೆ ಭಾಳ ಚಲೋ ಇರ್ತಾವಂತ ಮನೋಜ್ ಅಂತಂದ್ರೆ ಡ್ರೈವರ್ ಅವ ಅಂದ. ಮ್ಯಾಗ ಹಸರು ಕಾಣೋದಕ್ಕೆ ಚಲೋ ಇರೋಂಗಿಲ್ಲ, ಕಂದು ಕಾಣಬೇಕು, ಕೆಂಪು ಕಾಣ್ಬೇಕು, ಅವು ಚಲೋ ಇರ್ತಾವ ಅಂದ್ರೆ ಅವನ ಬಳಿ ಕೇಳೋಣ ಅಂದಿದೆ. 3 ಸೇರಿದೆ. ಮುಂದಕ್ಕೆ ಹೋದೆ ಅವ್ನು ಕೇಳ್ಕೊಂಡೆ. ಅವ ಅಂದ 70 ರೂಪಾಯಿ ಅಂದ. ಅಂದೆ ನಾದೆ, ನೋಡ ನಿಂಬಲ್ಲಿ ತೆಂಗಿನಕಾಯಿ ಅದಾವು, ಈ ಪರಿ ರೇಟ್ ಹೇಳ್ತಾರಲ್ಲ ಅಂದೆ. ಒಬ್ಬ ಏನಂದ ಶರಣು ಅಂತಂದ, ಯಾವುದಕ್ಕೆ ರೇಟ್ ಹೆಚ್ಚಿರ್ತೈತಿ ಅದು ಚಲೋ ಇರ್ತೈತಿ ಅಂದ. ತಿಳಿತಿಲ್ಲ. ಈಗ ಬಟ್ಟೆ ತೋರಿಸ್ತಾರ, ಕಮ್ಮಿ ರೇಟ್ ಹೇಳ್ಕೊಂಡು ಯಾರು ತೊಗೊಳಂಗಿಲ್ಲ. ಹರಿತಿತ್ತಪ್ಪ ಅದು ಕಾನ್ಸರ್ ಸುಮಾರು ಐತೆ ಅಂತ. ಹಂಗೆ ನಾವು ಎಳ್ನೀರು ತೊಗೊಳಕ್ಕೆ ಹೋದಾಗ 25 ರೂಪಾಯಿದಾಗ ತೋಲಿಲ್ಲ ನಾವು, 60 ರೂಪಾಯಿದಾರ ಬಲ್ಲಿ ಹೋಗಲಿಲ್ಲ. ಆಮೇಲೆ 70 ರೂಪಾಯಿದಾರ ಬಲ್ಲಿ ಹೋದ್ವಿ. ಚಲೋ ಇರ್ತೈತೆ ತೊಗೋಬೇಕಂತ. ಅವ ಮನೋಜ್ ಅಂತಂದು ಭಾಳ ಶಾನೆ ಇದ್ದ. ಅವ ಅಂದ, ಎಲ್ಲ ಅಷ್ಟೇ ಮರ, ಏನು ಅಷ್ಟೇ ಇರ್ತೈತಿ, ಏನು ಬೇರೆ ಇರಲ್ಲ, ಅಲ್ಲಿ ಹೋಗಿ ತೊಗೊಳ್ಳೋ ನಡಿ ಅಂತ. 25 ರೂಪಾಯಿ 25 ರೂಪಾಯಿದಲ್ಲಿ ಬಲ್ಲೇ ಹೋಗಿ ಅವ್ರ ಬಲ್ಲಿ ನಿಂತು 3 ಎಳ್ನೀರು ಕುಡ್ದು ಕೊಟ್ಟ ಕುಡ್ದು. ಭಾಳ ಗಮನ ಇಟ್ಟು ಕೇಳ್ರಿ, ಭಾಳ ಅರ್ಥಗರ್ಭಿತೈತಿ. ಇದು ಸ್ವತಃ ಅನುಭವಿಸಿದಂಥವ್ರು. ಆತೇನು ಮಾಡಿದ, ಕೊಟ್ಟ, ತೂತು ಹಾಕಿದ, ಪೈಪ್ ಕೊಟ್ಟ, 3 ಕುಡ್ದಾದ್ಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಕಾಮರ್ಸ್ ಕಲ್ತಾವ ನಾನು. ವಿಹಾರ ಸುಮ್ಮನೆ ಇರಲಿಲ್ಲ. ಕೇಳಿದೆ, ಅಲ್ಲಪ್ಪ ನೀ 25 ರೂಪಾಯಿಗೆ ಮಾರ್ತಿದ್ದಿ, ಅವು 60 ರೂಪಾಯಿಗೆ ಮಾರ್ತಾನೆ, ಅವ್ರು 70 ರೂಪಾಯಿಗೆ ಮಾರ್ತಾರೆ, ಮತ್ತು ಏನಿದು ನೀನು 60 ರೂಪಾಯಿಕರ ಹೋಲಿ 50 ರೂಪಾಯಿಕರ ಮಾರ್ಬೋದು, ಇಷ್ಟು ಲಾಸ್ನೇ ಯಾಕೆ ಮಾಡ್ತಿದ್ದೆ ಅಂತ. ಅದಕ್ಕೂ ಭಾಳ ಅರ್ಥಗರ್ಭಿತವಾದಂಥ ಮಾತು ಹೇಳಿದೆ. 1 ಎಳ್ನೀರಿಗೆ 25 ರೂಪಾಯಿ. ನಾನು ಯಾರು ಹೊಲ್ದಾಗ ಬೆಳಿತಾರ ಅವ್ರ ಹೊಲಕ್ಕೆ ಹೋಗ್ತೀನಿ, ಅಲ್ಲಿ ಅವರು ಮಾರ್ತಾರ, ತೊಗೊತೀನಿ. ಅಲ್ಲಿ ತೊಗೊಂಡ ತಕ್ಷಣ ನಾನು ಕೈಯಾಗ ಬಂದ್ಕೊಳ್ಳಿ, ಅದು 10 ರೂಪಾಯಿಗೆ ಒಂದು. ಅವ ಹೊಲ್ದಾಗ ಮಾರೋ ಎಷ್ಟಕ್ಕೆ ಮಾಡ್ತಾನೆ, 10 ರೂಪಾಯಿಗೆ 1 ಎಳ್ನೀರು ಮಾಡ್ತಾನೆ. ನಮ್ಮ ಜಾಗಕ್ಕೆ ಇಲ್ಲಿ ಬಂದು ಮುಟ್ಟಕ್ಕೆ ಅದಕ್ಕೆ 6 ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ ಟ್ರಾನ್ಸ್ಪೋರ್ಟ್ ಎಷ್ಟೊತ್ತು, 16 ರೂಪಾಯಿ ಆಯ್ತು ರೀ. ಭೂಮಿ ಈ ಜಾಗ ಅಂಗಡಿ ಹಚ್ಚಕ್ಕೆ ಬಾಡಿಗೆ ಕೊಟ್ಟರಲ್ಲ, ಅವನಿಗೆ 6 ರೂಪಾಯಿ ಕೊಡ್ಬೇಕು ನಾನು. ಎಷ್ಟೊತ್ತು, 22. ಇನ್ನು ಮುಂದೆ ಉಳಿದಿದ್ದೆಷ್ಟು, 4 ರೂಪಾಯಿ. 25 ಅಂದಿವಲ್ಲ, 3 ರೂಪಾಯಿ. 3 ರೂಪಾಯಿ ಉಳಿತು. ಅವಂದ 3 ರೂಪಾಯಿ ಉಳಿತೈತೆ ನಂಗೆ. ಅದಕ್ಕೆ ನಾಷ್ಟ್ರಾಗ ಆರಾಮ್ ಸುಖದಿಂದ ಇದ್ದೀನಿ. ನಾನು ಇನ್ನಿದ್ದೆ, ಮತ್ತು ಏನು ಕಲಿತೆಪ್ಪ ಅಂದೆ. ನಂದು MA BEd ಆಗಿತ್ತು ನೋಡ್ರಿ. ಅಂದ ಯಾವ ಕಾಯಕವಾದರೇನು ಭಾಳ ಗೌರವದಿಂದ ತೃಪ್ತಿಯಿಂದ ಮಾಡಬೇಕು. 3 ರೂಪಾಯಿದಾಗ ಏನಾಗುತ್ತಪ್ಪ ಲಾಭ, ಏನು ಸಿಗ್ತೈತಿ? ಅವೊಂದು ಮಾತು ಹೇಳ್ದ, ನನಗೆ ಬೇಕಾಯ್ತು ಬರೀ 2 ರೂಪಾಯಿ ಬೇಕಾಯ್ತು, 3 ರೂಪಾಯಿನಲ್ಲ. ಸಂಜೀತನ ಏನಿಲ್ಲ ಅಂದ್ರೆ ಕನಿಷ್ಠ 200ರಿಂದ 250 ತೆಂಗಿನಕಾಯಿ ಮಾರ್ತಾನೆ. ಆರಾಮ್ ಜೀವನ ನಡೀತೈತೆ ನಮ್ಗೆ. ನಾನೇ ಮತ್ತು 3 ರೂಪಾಯಿ ಉಳಿತೈತಲ್ಪ, ಇನ್ನೊಂದು ರೂಪಾಯಿ ಏನು ಮಾಡ್ತೀವಿ, ಸಮಾಜಕ್ಕೆ ಕೊಡ್ತೀನಿ.
ಅದು ಆದಮೇಲೆ ಮತ್ತೊಂದು ಮಾತು ಹೇಳಿದವ, ಎಳ್ನೀರು ಕುಡಿದು ತೆಂಗಿನಕಾಯಿ ಇಲ್ಲಿ ಹಾಕಿ ಹೋಗ್ಬಿಡ್ತಾರೆ, ತೆಂಗಿನಕಾಯಿನ ಇಲ್ಲಿ ಹಾಕಿ ಹೋಗ್ಬಿಡ್ತಾರೆ, ಒಣಗುತ್ತದ. ಮ್ಯಾಗಿಂದು ಜುಬ್ರ ತೆಗೆದು ಮ್ಯಾಟ್ ಮಾಡ್ಬೋದು, ಮ್ಯಾಟಿನ ಫ್ಯಾಕ್ಟ್ರಿ ಬರ್ತಾರೆ ಅವ್ರು ತೊಗೊಂಡೋಕ ಕೆ ಜಿ ಲೆಕ್ಕದ. ಆಮೇಲೆ ತೆಂಗಿಂದು ಜುಬ್ರ ತೊಗೊಂಡು ಮೈ ತಿಕ್ಕೋಬೋದು, ಬಾಂಡೆ ತಿಕ್ಬೋದು, ಅವರು ತೊಗೊಂಡೋಕ್ಕ ಬಂದು. ಆಮೇಲೆ ಒಳಗಿರುವಂಥ ಕೊಬ್ಬರಿಯನ್ನು ತೆಗೆದು ಸರಿಯಾಗಿ ಇಟ್ಟು ಅಂದ್ರೆ ಅದನ್ನು ಯಾರು ಚಲೋ ಇರುವಂಥ ಕೊಬ್ಬರಿ ಇತ್ತಂದ್ರೆ ಅದನ್ನು ತೊಗೊಂಡೋಕ್ಕಾರ, ಅದು ಕೊಬ್ಬರಿ ಎಣ್ಣೆ ಆಗತ್ತೆ. ಆ ನಂತರ ಆ ತೊಗರಿ ಅದು ಬಂದಂಥ ತೆಂಗಿನಿಂದ ಕೊಬ್ಬರಿ ತೆಗ್ದು ಮ್ಯಾಗ ಜುಬ್ರ ತೆಗ್ದು ಪರ್ಟಿ ಉಳಿತಲ್ಲ, ಆ ಪರ್ಟಿನೂ ತೊಗೊಂಡೋಕ್ಕಾರ ಫ್ಯಾಕ್ಟ್ರಿ ಅವರು ತೊಗೊಂಡೋಗಿ ಒಂದು ಚೌಕ ಆಕಾರದ ಮಾಡ್ತಾರೆ. ಯಾರ ಮನೆ ಒಳಗೆ ನೀರು ಕಾಸ್ತಾರಲ್ಲ ಅವ್ರ ಮನೆಗೆ ಒಯ್ದು ಕೊಡ್ತಾರೆ, ಮಾರಾಟ ಮಾಡ್ತಾರೆ. ಒಂದು ತೆಂಗಿನಕಾಯಿ ₹2 ಬಳಕೆ ಬರ್ತದೆ. ಮತ್ತು ನಾವು ಹೆಂಗ್ರಿ ಅಂತಂದ, ಮೊದಲಿಗೆ ಸಿಗೋದಂಥದ್ದು ₹2, ₹1 ಸಮಾಜ ಕೊಡ್ತಾನ, ಸಿಗೋದಷ್ಟೇ ₹2. ಆದರೆ ತೆಂಗಿನ ಜುಬ್ರ ಲಾಭ ಅಂತ, ತೆಂಗಿನ ಪಟ್ಟಿ ಲಾಭ ಬಂತು, ತೆಂಗಿನ ಪರ್ಟಿ ಲಾಭ ಬಂತು, ಯಾವುದೂ ಲಕ್ಷಣ ಇಲ್ಲಲ್ಲ. ತೆಂಗಿನ ಒಳಗೆ ಯಾವಾಗ ಕಿಮ್ಮತ್ತು ಬರ್ತೈತಿ, ತೆಂಗಿನ ಒಳಗಡೆ ಕೊಬ್ಬರಿ ಇತ್ತಂದ್ರೆ ತೆಂಗಿನಕಾಯಿ ಕಿಮ್ಮತ್ತು. ತೆಂಗಿನಕಾಯಿ ಕಿಮ್ಮತ್ತು ಯಾವಾಗ ನೀರು ಇತ್ತಂದ್ರೆ, ಎಳ್ನೀರು ಇತ್ತಂದ್ರೆ ಅದಕ್ಕೆ ಕಿಮ್ಮತ್ತು. ಹಂಗೆ ಮನುಷ್ಯನಾದಂಥ ನಾವುಗಳು ಮನುಷ್ಯನ ಒಳಗಡೆ ಇರುವಂಥ, ಹೃದಯದ ಒಳಗಡೆ ಇರುವಂಥ, ಆತ್ಮದೊಳಗಡೆ ಇರುವಂಥ ಒಂದು ಸ್ವಲ್ಪ ಕಬ್ರದೇನು ಕಬ್ರಿ ತಪ್ಪಿ ದನ ಬೈತಾರ ಹಳ್ಳ್ಯಾಗ ಅಥವಾ ಮನ್ಯಾಗ ಬೈತಾರ, ಮನುಷ್ಯತ್ವ ಐತಿಲ್ಲ. ತೆಂಗಿನಕಾಯಿ ಕಿಮ್ಮತ್ತು ಯಾವ ಬರ್ತೈತಿ ಹೇಳು, ಒಳಗೆ ಚೆನ್ನಾಗಿ ನೀರಿದ್ದು ಕೊಬ್ಬರಿ ಇತ್ತು ಅಂದರೆ ಕಿಮ್ಮತ್ತು ಬರ್ತೈತಿ. ಅದು ಎಲ್ಲ ರೀತಿಯಿಂದನೂ ಕಿಮ್ಮತ್ತು ಬರ್ತೈತಿ, ಒಳ್ಳೆಯ ಬೆಲೆ ಮಾರಾಟ ಆಗುತ್ತೆ. ಮನುಷ್ಯನು ಕೂಡ ಸನ್ಮಾರ್ಗಿಯಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಿದ್ದ, ಸದಾಚಾರದಲ್ಲಿ ನಡೀತಿದ್ದ, ಗುರುಲಿಂಗ ಜಂಗಮಕ್ಕೆ ಅಂದ್ರೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ತಿದ್ನಂದ್ರೆ ಅವನಿಗೆ ಭಾಳ ಕಿಮ್ಮತ್ತೈತಿ. ಅದಕ್ಕೇನಂತಾರೆ ತತ್ವಶಾಸ್ತ್ರದೊಳಗೆ ಸದಾಚಾರ ಸದಾಚಾರ ಸದಾಚಾರ. ₹60 ಗಳಿಸಕತ್ತಾನ. ತೆಂಗಿನ ಕಿಮ್ಮತ್ತು ಎಷ್ಟದ, ಎಳ್ನೀರು ಕಿಮ್ಮತ್ತು ₹10. ಅವತ್ತಿನಲ್ಲಿ ತರ್ತಾನ ₹50 ಲಾಭ, ಹೋಲಿ ₹20, ಹೋಲಿ ₹30 ಅದಕ್ಕೆ ಹೋಗಿ ಖರ್ಚಾಗತ್ತದ, ₹30 ಲಾಭ. ಒಳ್ಳೆ ದುಡಿಮಿನ ಸಮಾಧಾನ ಆಗುತ್ತಾ? ಇಲ್ಲ. ಸಮಾಧಾನ ಸಿಗಬೇಕು, ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ಏನಪ್ಪ ಅಂದ್ರೆ ಇರುವಂಥ ಕಾಯಕವನ್ನು ಭಾಳ ಪ್ರೀತಿಯಿಂದ ಮಾಡಬೇಕು. ಒಂದು. ಎರಡನೇದ್ದು ಏನಪ್ಪ ಅಂದ್ರೆ ಇರುವ ಕಾಯಕದಲ್ಲಿ ಲಾಭ ಬೇಕು, ಬೇಡ ಅಂತ ನಾನು ಅನ್ನಂಗಿಲ್ಲ. ಇರುವಂಥ ಲಾಭವನ್ನು ಮನಸ ಹೃದಯ ತುಂಬ ಸ್ವೀಕಾರ ಮಾಡಬೇಕು, ಕಣ್ತುಂಬ ನಿದ್ದೆ ಬರಬೇಕು. ಅವ MA BEd ಮಾಡಿದ್ರು ಕೂಡ ಆ ಕಾಯಕವನ್ನು ಮಾಡ್ತಿದ್ದ, ಮತ್ತು ಅದ್ರಾಗ ಏನೇನು ಲಾಭ ಸಿಗ್ತದೆ ಅಂತ ಹೇಳಿದವ. ಬರೀ ನೀರು ಹೋಗಿ ತೋರ್ಸಂಬಾರಪ್ಪ ಅಂದ್ರೆ ಬರೀ ನೀರು ತೋರ್ಸಂಬಂದ್ರೆ ಅದಕ್ಕೆ ಬರ್ತಾರೆ, ಕುಡಿಸಿದ್ರೆ ದನಕ್ಕೆ ಉಪಯೋಗ. ಹೌದನಲ್ಲ? ಒಳ್ಳೆ ಎಜುಕೇಟೆಡ್ ಇರುವಂಥ ವ್ಯಕ್ತಿ ಆತ ತನ್ನ ಬದುಕಿನಲ್ಲಿ ಯಾವ ರೀತಿ ಆದಾಯವನ್ನು ಮಾಡ್ಬೋದು. ಅವ ಹೇಳೋಣ, ಜುಬ್ರಾ ಮಾರಿದ್ರೆ ರೊಕ್ಕ ಸಿಗ್ತೈತಿ, ಪರ್ಟಿ ಮಾರಿದ್ರೆ ರೊಕ್ಕ, ಅದ್ರ ಲಾಭ ಹೇಳಿಲ್ಲ, ಅದ್ರ ಸುದ್ದಿ ಹೇಳಿಲ್ಲ. ಬರೀ ಎಳ್ನೀರು ಮಾರಿದ್ರೆ ₹2 ನಂಗೆ ಲಾಭ ಸಿಗ್ತೈತೆ ಅಂತಾನ. ನಂತರ ಉಳಿದ ಲಾಭ ಅದನ್ನು ಸಿಗ್ತೈತಿ. ಒಳ್ಳೆ ಕಾಯಕ ಮಾಡೋದು ದೇವ್ರ ಸಹಿತ ಪ್ರತ್ಯಕ್ಷಕ್ಕನ, ದೇವ್ರ ಸಹಿತ ಸಾಥ್ ಕೊಡ್ತಾನ, ಇಲ್ಲ ಅಂದ್ರೆ ಇಲ್ಲ. ನೂಲಿಗೆ ಚಂದಯ್ಯ ಅಂತ ಆಗೋದ 12ನೇ ಶತಮಾನದಲ್ಲಿ, 900 ವರ್ಷದ ಹಿಂದೆ ನೂಲಿ ಚಂದಯ್ಯ. ಅವ ಏನು ಕೆಲಸ ಮಾಡ್ತಿದ್ದಂದ್ರೆ ಕೊರವ್ರ ಪೈಕಿ ಕೊರೆಯರ್ ಅಂತಾರೆ ನೋಡು, ಹಗ್ಗ ಹೊಸಿತಾರಲ್ಲ, ಹಗ್ಗ ಹೊಸಿಯುವಂಥ ಕಾಯಕ ಮಾಡ್ತಿದ್ದ. ಹಗ್ಗ, ಮಗಡ, ಮೊನ್ನೆ ಕಾರುಣಿಗೆಲ್ಲ ಕಟ್ಟಿದ್ದಲ್ಲ ಮೂಗುದಾರ, ಅವನ್ನೆಲ್ಲ ಮಾಡ್ತಿದ್ದ. ಅಂಥವ ಮೊದಲಿಗೆ ಅದನ್ನು ಮಾಡ್ಬೇಕಂದ್ರೆ ಹೋಗಿ ಒಂದಿಷ್ಟು ಕಡ್ಕೊಂಬರಕ್ಕಾಗ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಗಿಡಗಳನ್ನ ಕಡ್ಕೊಂಬಂದು ಹಣದಾಗ ನೆನೆ ಇಟ್ಟು ಆದ ತಕ್ಷಣ ಅದೇನು ಮಾಡ್ತಾನೆ, ಒಂದು 8 ದಿವಸ ನೆನೆ ಇಡ್ತಾನೆ. ನೆನೆ ಆದಮೇಲೆ ತೊಗೊಂಡು ಅದನ್ನು ತೆಗೆದು ಸರಿಯಾಗಿ ತಿಕ್ಕಿ ಕಲ್ಲಿ ಮೇಲೆ ಬಡಿದು ಹದ ಮಾಡ್ತಾನೆ. ಚೆನ್ನಾಗಿ ಬಡ್ದು ಕಲ್ಲಿಗೆ
ಅದಾದ್ಮೇಲೆ ಏನು ಮಾಡ್ತಾನೆ, ಮನೆಗೆ ತೊಗೊಂಡು ಹೋಗಿ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಹೊಸ್ತು ಹಗ್ಗ ಮಾಡ್ತಾನೆ, ಮಗಡ ಮಾಡ್ತಾನೆ, ಬೇಕಾದಂಥವುಗಳನ್ನೆಲ್ಲ ಹಗ್ಗದ ಸಿಸ್ಟಮ್ನಲ್ಲಿ ಮಾಡ್ತಾನೆ. ಅವನ ಹೆಸರು ನೂಲಿಯ ಚಂದಾಯ. ಒಳ್ಳೆ ಕಾಯಕ ಜೀವಿ, ಕೊರಿಯರ್ ಬಗ್ಗೆ ಅವ ಏನು ಮಾಡಿದ್ದ, ಅವನು ಲಿಂಗ ಕಟ್ಕೊಂಡಿದ್ದ ಬಟ್ಟೆ ಒಳಗೆ ಕಾಯಕ ಮಾಡಕತ್ತಾನ. ಆ ಏನೈತಲ್ಲ ಗಿಡದ ಪಂಟೆ ಕಡ್ಕೊಂಬಂದಿದ್ನಲ್ಲ ಹಗ್ಗ ಮಾಡಕ್ಕೆ, ಹೆಂಗೆ ಇಚ್ಚಲ್ ಗಿಡ ಕಡ್ಕೊಂಬಂದು ಕಸಬರಿ ಮಾಡ್ತಾರೆ ಹಾಗೆಲ್ಲ ಮಾಡ್ತಾರೆ. ಅವ ಏನೈತಪ್ಪ ಕಲ್ ಮೇಲೆ ಹೊಡ್ಯಾಕತ್ತಿದ್ದ. ಹೊಡಿಯೋ ಹೊತ್ತಿಗೆ ಏನಾಗ್ತಂದ್ರೆ ಲಿಂಗ ಕಟ್ಕೊಂಡ ಚಲೋ ಚೆನ್ನಾಗಿ ಕಟ್ಕೊಂಡು ಗಟ್ಟಿಮುಟ್ಟಿ ಕಟ್ಕೊಂಡ ಜಾರಿ ನೀರ ಬಿದ್ದು ಬಿಡ್ತಾವ. ಜಾರಿ ನೀರ ಬಿದ್ದುಕೊಳ್ಳೇನೆ ಹುಡುಕ್ಯಾಡಿದವ. ಒಂದು ಅರ್ಧ ತಾಸು ಟೈಮ್ ಕೊಟ್ಟ ಹುಡುಕ್ಯಾಡಿದ. ಹುಡುಕಿ ಎಲ್ಲ ಆದಮೇಲೆ ಅದು ಸಿಗಲೇ ಇಲ್ಲ, ಲಿಂಗಯ್ಯ ಸಿಗಲೇ ಇಲ್ಲ. ಅವ ಅಂತಾನೆ ಇದು ಏನಪ್ಪ ಇಷ್ಟು ಹುಡುಕ್ಯಾಡಿ ಸಿಗೋಲ್ಲ, ವ್ಯಾಪಾರಕ್ಕೆ ಲೇಟ್ ಆಗುತ್ತೆ, ಸಮಯ ಆಗುತ್ತೆ ಅಂತಂದು ಬಡ ಬಡ ಲಿಂಗ ಅಲ್ಲೇ ಬಿಟ್ಟು ಎಲ್ಲ ತೊಗೊಂಡು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೊಂಟಾವ. ತನ್ನ ಪಡಿನ ಹಾಕ್ಕೊಂತ ಹೊಂಟಾನ. ಅಲ್ಲಿರುವಂಥ ಲಿಂಗಯ್ಯ ಭಗವಂತ ಪರಮಾತ್ಮ ಅವ ಏನು ಕಲ್ಲು ಬುಡಕ್ಕೋ ಸಿಗಿ ಬಿದ್ದಿದ್ದ, ಪರೀಕ್ಷೆ ಮಾಡಾಕತ್ತಿದ್ದ. ನಾ ಹೆಚ್ಚು ಅವ ಮಾಡುವಂಥ ಹಗ್ಗ ಹೆಚ್ಚು ಅಂತಂದು ಪರೀಕ್ಷೆ ಮಾಡಾಕತ್ತಿದ್ದ ದೇವರು. ಅದಕ್ಕೆ ದೇವರು ಬಿಟ್ಟು ಹೊಂಟಲ್ವ ಚಂದಯ್ಯ ನಡ್ಕೊಂತ. ಅವಾಗ ಕಲ್ಲು ಬುಡಕ್ಕೆ ಏನು ಬಿದ್ದಿದ್ದ ಇಷ್ಟಲಿಂಗಯ್ಯ ಪರಮಾತ್ಮ ಅವ ಎದ್ದಂತ. ಎದ್ದು ಮನುಷ್ಯ ರೂಪನ ತಾಳಿ ಚಂದಯ್ಯನ ಹಿಂದೆ ಬೆಣ್ಣೆ ತಿಂತ. ಚಂದಯ್ಯ ನಾ ಬರ್ತೀನಿ, ನಾನು ಕರ್ಕೊಂಡು ಹೋಗು, ನಾ ಬರ್ತೀನಿ, ನಾನು ಕರ್ಕೊಂಡು ಹೋಗು, ನಾನು ಕರ್ಕೊಂಡು ಹೋಗು, ನಾನು ಕರ್ಕೊಂಡು ಹೋಗು, ನಾನು ಕರ್ಕೊಂಡು ಹೋಗು. ಬಿದ್ದಿ ಆರಾಮ್ ನೀರಾಗಿರಿ ನೀನು. ಚಲೋ ಬಟ್ಟೆ ಕಟ್ಕೊಂಡು ದಿನ ಪೂಜೆ ಮಾಡಿ ಊದುಬತ್ತಿ ಬೆಳಿಗ್ಗೆ ನೈವೇದ್ಯ ಮಾಡಿ ಎಲ್ಲ ಮಾಡಿದ್ರು ಕೂಡ ಮತ್ತೆ ನೀರ ಬಿದ್ದಿಯಲ್ಪ ಅಲ್ಲೇ ರೀ ನೀವು. ಇಲ್ಲಿಲ್ಲ ನಾವು ಕರ್ಕೊಂಡು ಅಲ್ಲೇ ಬಟ್ಟೆ ಒಗಿಲಿಕ್ಕೆ ಬಂದಂಥ ಮಡಿವಾಳ ಮಾಚಿದೇವನ ಬಳಿ ಹಾಕಂತ ದೇವರು ಭಗವಂತ ಸೃಷ್ಟಿಯ ಮೂಲ ಪುರುಷ ಅವಂತ ಮಡಿವಾಳ ಮಾಚಿದೇವನಿಗೆ ಇಷ್ಟಲಿಂಗಯ್ಯ ನೋಡಪ್ಪ ನೂಲಿ ಚಂದ ನಾನು ಲಿಂಗಕ್ಕಂತ ಕಟ್ಕೊಂಡ ನಾನು ಭಗವಂತ ಅಂತಂದು ಈಗ ಇಲ್ಲೇ ಕೆರೆ ಬಿಟ್ಟು ಹೊಂಟಾನ. ಒಂದು ಸ್ವಲ್ಪ ಏನರ ಬುದ್ಧಿ ಹೇಳೋ ಅವನಿಗೆ, ತಿಳೋಕೆ ಹೇಳೋ, ತಡಿ ಅಂತ ಬಂದ. ಮಡಿವಾಳ ಮಾಚಿದೇವ್ರು ಅಂತಾರ, ಏನು ರೀ ಚಂದನಾರ ಹಂಗೆ ಮಾಡೋದು ತಪ್ಪಾಗುತ್ತೆ, ಭಗವಂತನವ ದೇವ್ರನ ನಮ್ಮೆಲ್ಲ ರಕ್ಷಣೆ ಮಾಡ್ತಾನೆ, ಹಂಗ್ಯಾಕೆ ಮಾಡ್ತೀವಿ? ಹೌದ್ರಿ ರಕ್ಷಣೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಇಲ್ಲ ಅಂತ ನಾನು ಅನ್ನಕತ್ತಿಲ್ಲ. ನಾನು ಅವನಿಗೆ ದಿನ ನೀರು ಹಾಕಿ ಹರಿತೀನಿ, ಚಲೋ ಬಟ್ಟೆ ಒಳಗೆ ಕಟ್ತೀನಿ, ವಿಭೂತಿ ಹಚ್ತೀನಿ, ಗಂಧ ಹಚ್ತೀನಿ, ಅಕ್ಷತೆ ಹಾಕ್ತೀನಿ, ಊದುಬತ್ತಿ ಬೆಳ್ತೀನಿ, ನೈವೇದ್ಯ ಮಾಡ್ತೀನಿ, ಎಲ್ಲ ಮಾಡ್ತಾನೆ. ಮತ್ತು 2 ಹೊತ್ತು ಮಾಡ್ತೇನೆ. ಅವನಿಗೇನು ಕಮ್ಮಿ ಮಾಡೀನಿ ಅಂತ ಕೇಳ್ರಿ, ಚಲೋ ಕಟ್ಟಿನಲ್ಲ ಕೇಳ್ರಿ, ಎಲ್ಲ ಕಟ್ಟಿನಿ. ಏನು ಕಠಿಣ ಇಲ್ಲಪ್ಪ ಅಂತ ದೇವ್ರಿಗೆ ಕೇಳ್ತಾನ. ಏನಪ್ಪಾ ಪರಮಾತ್ಮ ಲಿಂಗ ಕಠಿಣ ಇಲ್ಲೋ? ಕಟ್ಟೆ ಮತ್ತೆ ಯಾಕೆ ಬಿದ್ದ? ಅವನು ತಪ್ಪಲ್ಲ, ನಂದೇನು ತಪ್ಪದ? ಅವಾಗ ಮಡಿವಾಳ ಮಾಸ್ದೇವ್ರು ಅಂತ ಹಂಗಲ್ಲ, ಆತ ಎಷ್ಟಾದರೂ ದೇವರು ಹಂಗೆ ಮಾಡಬಾರ್ದು. ಹಂಗೆ ಮಾಡ್ಬಾರ್ದು ಏನು ಮಾಡಬೇಕು? ಏನಿಲ್ಲ, ನೀ ಹಗ್ಗ ಹೊಸ್ತಿಯಲ್ಲ, ಹಗ್ಗ ಹೊಸ್ದ ಮೇಲೆ ಅವನಿಗೆ ಕೊಡು. ಅವಾಗ ಕಲ್ಯಾಣದ ಬೀದಿ ಒಳಗೆ ನಿಂತು ನೀನು ಹಗ್ಗ ಮಾರ್ಕೊಂಬರ್ತಾನೆ ದೇವರು. ವಿಶೇಷ ಐತಿ, ಭಾಳ ಅರ್ಥ. ದೇವ್ರೇನು ನನಗೆ ಒಲಿಬೇಕಂತಂದು ಹೋಗಿ ಹೊಸ್ತ್ರಿ ಹಣ್ಣಿ ಹಚ್ಚಿ ದೇವ್ರ ನಮಸ್ಕಾರ ಬಿದ್ದು ಏನೆಲ್ಲ ಮಾಡ್ತೀವಿ, ಆದ್ರೆ ದೇವ್ರು ಬರ್ತಾನೋ ಇಲ್ಲಿ ಗೊತ್ತಿಲ್ಲ, ಭೇಟಿಯಾಗನೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ಒಂದು ಪರಿಶುದ್ಧವಾದಂಥ ಮನಸ್ಸಿರ್ಬೇಕು ನೂಲಿ ಚಂದ ಎಂದು. ಅದಕ್ಕೆ ಮಡಿವಾಳ ಮಾಚಿದೇವರು ಒಂದು ನ್ಯಾಯವನ್ನು ಕೊಡ್ತಾರೆ. ಏನಪ್ಪ ಅಂದ್ರೆ, ನಿನಗೆ ಇಷ್ಟಲಿಂಗಯ್ಯ ಪರಮಾತ್ಮ ತಪ್ಪು ಮಾಡ್ಯಾನ ಅಂತ ನೀನು ಅನ್ಸಕತ್ತಲ್ಪ, ನೀ ಹಗ್ಗ ಹೊಸ್ತಿಯಲ್ಲ, ಹಗ್ಗ ಹೊಸ್ತಂಥದ್ದನ್ನು ಹಗ್ಗವನ್ನು ಅವ್ನಿಗೆ ಕೊಡು. ಒಂದು 50 ತಕ್ಕನೋ ಒಂದು 10 ತಕ್ಕನೋ ಹೊಸ್ತಿಯಲ್ಲ, ಹೊಸ್ಕೊಳ್ಳೋ ಅವ್ನಿಗೆ ಕೊಡು. ಅದ್ರ ರೇಟ್ ಹೇಳು, ಅದಕ್ಕೆ ಬೆಲೆ ಹೇಳು, ಅದನ್ನು ಮಾರ್ಕೊಂಬರ್ತಾನೆ. ಬಸವ ಕಲ್ಯಾಣ ಬೀದಿ ಒಳಗೆ ಮಾರ್ಕೊಂಬರ್ತಾನೆ. ಆಯಿತು ಸರಿ, ಮಾರ್ಕೊಂಬರ್ತಿಲ್ಲಪ್ಪ, ಮಾರ್ಕೊಂಬರ್ತಾನೆ, ಅದ್ರ ಏನಾಯ್ತು? ತೊಗೊಂಡೋದಂತ ಪರಮಾತ್ಮ ಭಗವಂತ ಬಸವ ಕಲ್ಯಾಣ ಬೀದಿ ಒಳಗೆ ನಿಂತು ಮಾರಕತ್ತಾನ. ಬಸವಣ್ಣ ಬಂದ 900 ವರ್ಷದಿಂದ ಅದಂತ ಘಟನೆ. ಬಸವಣ್ಣ ಬಂದು ಏನಂತಂತ, ಒಂದು ಹಗ್ಗಕ್ಕೆ ಏನು ರೇಟ್ ಅಂತ ಏನಂತ ಅವ್ನಿಗೆ ಗೊತ್ತಿತ್ತು. ನಿಂತವ ಪರಮಾತ್ಮನ ಇಷ್ಟಲಿಂಗಯ್ಯನ, ಶ್ರೇಷ್ಠವಾದಂಥ ಲಿಂಗಯ್ಯನ. ಹಿಂಗೆ ಬಿಸಿಲ ನಿಲ್ಲೋದು ಬೇಡ, ಮಳೆ ಗಾಳಿ ನಿಲ್ಲೋದು ಬೇಡ, ನಾ ತೊಗೊಂಡ್ರಾತನ 10 ಹಗ್ಗದು ತೊಗೊಂಬಿಟ್ರಾತ. ಅವಾಗೆಲ್ಲ ಹಗ ಅಂತಿದ್ರು. ಹಿಂಗೆ ಬಂದಿದ್ದಿಲ್ಲ, 8ನೇ 1ನೇ 2ನೇ ಹಿಂಗಿದ್ದಿಲ್ಲ. ಈಗ ಅಂದಾಜು
ಕಿಮ್ಮತ್ತಪ್ಪ ಅಂದ್ರೆ ಒಂದು ಹಗ್ಗಕ್ಕೆ 1 ರೂಪಾಯಿ ಅಂತ ತಿಕ್ಕೋರಿ. 10 ಹಗ್ಗ ಅಂದ್ರೆ 10 ರೂಪಾಯಿ. ಬಸವಣ್ಣ ಬಂದು ಕೇಳ್ತಾನೆ, ಹಣಕಾಸು ಮಂತ್ರಿ ಇದ್ದ, ಪ್ರಧಾನ ಮಂತ್ರಿ ಇದ್ದ, ದಂಡ ನಾಯಕ ಇದ್ದ. ಬಸವಣ್ಣ ಅಂತಾನೆ, ಏನಪ್ಪ ಪರಮಾತ್ಮ ಹೆಂಗೊಂದು ಹಗ್ಗ? 1 ರೂಪಾಯಿಗೆ ಒಂದು ಹಗ್ಗ. 1 ರೂಪಾಯಿಗೆ ಒಂದು ಏನು ಮಾಡ್ತೀಪ್ಪ? ಇಲ್ತು, ಒಂದು ಹಗ್ಗಕ್ಕೆ 10 ರೂಪಾಯಿ. 10 ಹಗ್ಗಕ್ಕೆ 100 ರೂಪಾಯಿ. 100 ರೂಪಾಯಿ ತೊಗೊಂಡು ಕೊಟ್ಟನಂತ ಬಸವಣ್ಣ. ತೊಗೊಂಡು ತೊಗೊಂಡು ಬಂದು ಚಂದ್ರನಿಗೆ ಕೊಡ್ತಾನೆ. ಈಗ 10 ರೂಪಾಯಿ ಹಗ್ಗ, 10 ಹಗ್ಗ ಮಾರ್ಕೊಂಬಂದಿನಿ, 100 ರೂಪಾಯಿ. ಅವನು ನೋಡಿದಂತ, ನಂದು ಬರೀ 10 ರೂಪಾಯಿ ಬರಬೇಕಾಗಿತ್ತು, 100 ರೂಪಾಯಿ ಹೆಂಗೆ ಬಂತು? 100 ರೂಪಾಯಿ ಇಲ್ಲಪ್ಪ, ನಾನು ಅಷ್ಟು ಹಗ್ಗ ಕೊಟ್ಟಿಲ್ಲ, 10 ಹಗ್ಗ ಕೊಟ್ಟೀನಿ, ಒಂದು ಹಗ್ಗಕ್ಕೆ 1 ರೂಪಾಯಿ ಹೇಳಿದ. ನೀ ಏನು ಮಾಡಿದ? ಬಸವಣ್ಣ ಬಂದಿದ್ದ, ಆತೈತಲ್ಲಿ ಕೊಟ್ಟನ ತಂದೀನಿ ಅಂದ್ಕೊಳ್ಳೇನ. ನೂಲಿ ಚಂದಯ್ಯ ನಾನು ಸಿಕ್ಕೈತಿ ಲಾಭ ಅಂತ ಭಾಳ ಚಲೋ ಆತಂತ ಅಲ್ಲಿಲ್ಲವ. ಅವ ಭಾಳ ಚಂದ ಹೇಳ್ತಾನೆ, ನೀನು ನಾನು ಒಬ್ಬಿಸಿ ಅಟ್ಟಕ್ಕೇರಿಸ್ಬೇಕಂತ ಪ್ರಯತ್ನ ಮಾಡಕತ್ತಿದ್ದಿ, ಯಾವುದೇ ಕಾರಣಕ್ಕೂ ನಾನು ಅಟ್ಟಕ್ಕೇರವಲ್ಲ. ನಾನು ದುಡ್ದಿರುವಂಥ ಸತ್ಯ ಶುದ್ಧವಾದಂಥ ಕಾಯಕಕ್ಕೆ ಏನು ಕಿಮ್ಮತ್ತು ಐತಿ ಅಷ್ಟು ಬೇಕು. ನನ್ನ ಒಂದು ಹಗ್ಗಕ್ಕೆ 1 ರೂಪಾಯಿ ಅಷ್ಟೇ ಬೇಕು. ಆ ಪ್ರಕಾರ 10 ರೂಪಾಯಿ ಅಷ್ಟು ಬೇಕು. ನೀನು ಏನೋ ಮೋಸ ಮಾಡಿ, ಏನೋ ಹುಸಿ ಮಾಡಿ ನಾನು ಬಂದು ಸೇರ್ಬೇಕಂತ ಕೊಳ್ಳೋಣ, ನಾನು ತೊಗೊಳಂಗಿಲ್ಲ. ನೀನು ಬೇಡ ನಮ್ಮ ಮನೆ ಬರೋದೇ ಬೇಡ. ನೀನು ಏನು 90 ರೂಪಾಯಿ ದುಡ್ಡು ತಂದು ಎಕ್ಸ್ಟ್ರಾ ಹೆಚ್ಚಿನ ರೊಕ್ಕ ತಂದು, ಹೆಚ್ಚಿನ ಲಾಭ ತಂದು, ಅದೇ ನನಗೆ ಸಂತೋಷ ಇಲ್ಲ, ನನಗೆ ಬೇಡ. ಅದಕ್ಕೆ ಏನಪ್ಪ ಅಂದ್ರೆ, ನೀ ಏನು ತಂದು 90 ರೂಪಾಯಿನೂ ಇದೊಂದು 10 ರೂಪಾಯಿನೂ 100 ರೂಪಾಯಿ ತೊಗೊಂಡು ಆ ಮಡಿವಾಳ ಮಾಚಿದೇವನಿಗೆ ಕೊಡು, ನನ್ನ ಹತ್ರ ಬೇಡಪ್ಪ. ಯಾರು ಬೇಡ ಅಂತಾರೆ ಹೇಳ್ರಿ? ಏನು ತಿಳ್ಕಿಲ್ಲ ಅರ್ಧ ಅಂತಾರೆ. ಆಗಲೇ ಚಲೋ ಇತ್ತು. ನೀ 100 ರೂಪಾಯಿ ಏನು ತಂದಿದ್ದಿ ಅದು ತೊಗೊಂಡೋಗು, ನಾನು 10 ಹಗ್ಗ ವಾಪಸ್ ತಂದು ಕೊಡು. ನೀ ಮಾಚಿದೇವರಿಗಾರ ಕೊಡು, ಬಸವನಿಗಾರ ಕೊಡು, ಯಾರಿಗಾರ ಕೊಡು, ಯಾರು ಬಲ್ಯಾರ ಹೋಗು. ನೀನು ದೇವ್ರದ್ದಲ್ಪ ಎಲ್ಲರೂ ಪೂಜೆ ಮಾಡ್ತಾರೆ, ನೀವು ಹೋಗು, ಅಲ್ಲೇ ಹೋಗು, ನನ್ನ ಹತ್ರ ಬೇಡ ಅಂದ ತಕ್ಷಣ ಹೋಗಿ ವಾಪಸ್ ಬರ್ತಾನೆ ಮಾಚಿದೇವ್ರ ಹತ್ರ. ಹಿಂಗೆ ಮಾಡಕತ್ತಾನೆ, ಏನು ಮಾಡೋದು? ಯಾರು ಬೇಡ ಅಂತಾರೆ? ಹೆಚ್ಚು ಲಾಭ ತಂದ್ರೆ ಭಾಳ ಚಲೋ ಆತಪ್ಪ, ಹೆಚ್ಚು ಲಾಭ ತಂದು ಅನುಭವ ಮಂಟಪಕ್ಕೆ ಬಸವಣ್ಣ ಕರ್ಕೊಂಡಕ್ಕನ ದೇವರಿಗೆ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗಿ ಪಂಚಾಯತಿ ಹಾಕಿ ಎಲ್ಲರೂ ಸೇರಿ, ಅಲ್ಲಮ್ಮ ಪ್ರಭು ಇರ್ತಾನೆ, ಬಸವಣ್ಣ ಇರ್ತಾನೆ, ಚಂದ ಬಸವಣ್ಣ ಇರ್ತಾನೆ, ಎಲ್ಲರ ಮಧ್ಯದಲ್ಲಿ ಪರಮಾತ್ಮನ ನಿಂದ್ರಿಸಿ ಆತನಿಗೆ ಕೇಳ್ತಾರೆ, ಏನಾಗೈತಿ? ಇವರು ಕೆರೆ ಬಂದಿದ್ರು ಬಟ್ಟೆ ಇದನ್ನು ಹಗ್ಗ ಮಾಡಲಿಕ್ಕೆ, ತಯಾರು ಮಾಡಲಿಕ್ಕೆ ಬಂದಾಗ ನಾನು ಜಾರಿ ನೀರಾಗ ಬಿದ್ದೆ. ಆಮೇಲೆ ಮಾಚಿದೇವ್ರು ಬಂದು ಒಂದು ನ್ಯಾಯ ಹಿಡಿದ್ರು, 10 ಹಗ್ಗ ಮಾರ್ಕೊಂಬಂದರು. ಒಂದು ಹಗ್ಗಕ್ಕೆ 1 ರೂಪಾಯಿ ಅಂದರು. 10 ಹಗ್ಗ ಮಾರ್ಬೇಕಾಗಿತ್ತು. ಅದು ಬಸವಣ್ಣವ್ರು ಬಂದಿದ್ರು, ಒಂದು ಹಗ್ಗಕ್ಕೆ 10 ರೂಪಾಯಿ ಕೊಟ್ಟರು, 100 ರೂಪಾಯಿ ಸಿಕ್ಕದ. ಅದನ್ನು ತೊಗೊಂಡೋಗಿ ಕೊಡಕ್ಕೆ ಹೋದ್ರೆ ಒಲ್ಲ ಅಂತ ನಿಂತಾರೆ ಅವರು. ಅವಾಗ ಹೇಳ್ಯಾರಂತ, ನೋಡಪ್ಪ, ದೇವರು ಭಕ್ತರಿ ಇಚ್ಛೆಗೆ ಸೋಲ್ತಾನೆ. ಆಸೆ ಪಟ್ಟು ನೂಲಿಗೆ ಚಂದಯ್ಯ ಅಕಸ್ಮಾತ್ 100 ರೂಪಾಯಿ ತಂದಿದ್ದು ಭಾಳ ಚಲೋ ಅಂದ್ಬಿಟ್ಟಿದ್ದಂದ್ರೆ ಶ್ರೇಷ್ಠವಾದಂಥ ಕಾಯಕ ಜೀವಿ ಹಾಕಿದ್ದಿಲ್ಲ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ನಾವೆಲ್ಲ ಕಾಯಕ ಜೀವಿಗಳಿದ್ದೀವಿ. ನಾವು ದುಡ್ದಷ್ಟು ಎಷ್ಟು ದುಡಿತೀವಿ ಅಷ್ಟು ಪ್ರಕಾರ ನಮ್ಗೆ ಸಂಬಳ ಅದ, ದುಡಿಮೆ ಅದ, ಲಾಭ ಅದ. ಅದಕ್ಕಾಗಿ ಭಗವಂತ ಈ ಪರೀಕ್ಷೆ ಕಾಲ ಒಡ್ಡಿದ್ದ. ಪರೀಕ್ಷೆ ಕಾಲದಲ್ಲಿ ನೂಲಿ ಚಂದ ಗೆದ್ದಾನ, ದೇವರೇ ಸೋತಾನ, ದೇವರೇ ಅವನು ಬೆನ್ನ ಹತ್ತಿ ಹೊಂಟಾನ. ಕನಕದಾಸರ ಪ್ರಸಂಗದಲ್ಲಿ ಒಂದು ಮಾತೈತಿ ಇಂಥದ್ದು. ತಿರುಪತಿ ಹೋಗಿರ್ತಾರವರು ಕನಕದಾಸರು, ನಡ್ಕೊಂತ ಕಾಗಿನೆಲೆಯಿಂದ 100 ಅಲ್ಲ 1000 ಕಿಲೋಮೀಟರ್ ಹಾವೇರಿ ಹತ್ರ ಐತಿ ಕಾಗಿನೆಲೆ. ಅಲ್ಲಿಂದ ನಡ್ಕೊಂತ ಹೋಗಿರ್ತಾರೆ. ಹೋದಂದ್ರೆ ತಿರುಪತಿ ದರ್ಶನ ಮಾಡಂಗಿಲ್ಲ ಅಂತ, ದೇವ್ರಿಗೆ ಬೆನ್ನು ಮಾಡಿ ಮಂದಿ ನೋಡ್ಕೊಂತ ಕುಂದಿರ್ತಾನಂತ. ಪೂಜಾರಿ ಹೇಳ್ತಾನಂತ ವೆಂಕಟೇಶ್ವರ, ಏನಪ್ಪ ಅಲ್ಲಿಂದ ಬಂದ ನಾವು ಕಾಗಿನೆಲೆಯಿಂದ ಕನಕದಾಸ ಅಂತಂದು ನನಗೆ ನೋಡೋದು ಬಿಟ್ಟು ನನ್ನ ಕಡೆ ಬೆನ್ನು ಮಾಡಿ ಮಂದಿ ನೋಡಕತ್ತಾನ, ಏನು
ಅದಕ್ಕೆ ಏನು ಮಾಡ್ರಿ, ಸಿಟ್ಟು ಬಂದಿರ್ಬೇಕು ಅವನಿಗೆ. ನಾಳೆ ಬೆಳಿಗ್ಗೆ ಫಸ್ಟ್ಗೆ ಅವನಿಗೆ ದರ್ಶನ ಮಾಡ್ತಾರೆ ದೇವ್ರಂತನಂತ. ಎಷ್ಟೆಷ್ಟು ದಿವಸ ನಿಂತಾನೆ ತಿರುಪತಿ ಹೋಗಿ? 4 ದಿವಸ 3 ದಿವಸ ನಿಂತರು ಎಷ್ಟು ನಿಮಿಷ ಸಿಕ್ಕನಪ್ಪ? 1 ಸೆಕೆಂಡು, 2 ಸೆಕೆಂಡು, 1 ನಿಮಿಷ, ಭಾಳ ಅಂದ್ರೆ ಒಂದು 5 ನಿಮಿಷ ಸಿಕ್ಕ. ಕನಕದಾಸರಿಗೆ ವೆಂಕಟೇಶ್ವರ ಪೂಜಾರಿಗೆ ನೆನಪು ಕನಸಿನಾಗ ಬಂದು ಹೇಳ್ತಂತ, ಮುಂಜಾನೆ ನಾಳೆ ಬೆಳಿಗ್ಗೆ ಫಸ್ಟ್ ದರ್ಶನ, ಫಸ್ಟ್ ಆರತಿ ಅವನಿಗೆ ಕೊಡಬೇಕು. ಆ ಪೂಜಾರಿ ಹುಡ್ಕೊಂತ ಬರ್ತಾನಂತ. ದೇವ್ರು ಹೇಳ್ತಂದ್ರೆ ಹೆಗಲ ಮೇಲೆ ಕಂಬಳಿ ಹಾಕಿರ್ತಾನ, ಕೈಯಾಗ ಒಂದು ಏಕದಾರಿ ಇರ್ತೈತಿ, ಅವನೇ ನೋಡಂತ. ಬಂದು ಕೇಳ್ತಾನಂತ, ಕನಕದಾಸರಂದ್ರೆ ನೀವೇನ್ರಿ? ಹೌದು. ಇಲ್ಲ, ದೇವರು ರಾತ್ರಿ ಕನಿಷ್ಠ ಬಂದು ಪ್ರತ್ಯಕ್ಷನಾಗಿ ಹೇಳ್ಯಾನ, ಮೊದಲಿಗೆ ನಿಮಗೆ ದರ್ಶನದಾನ. ಅದಕ್ಕೆ ಏನಪ್ಪ ಅಂದ್ರೆ ನೀವು ಮುಂಜಾನೆ ಫಸ್ಟಿಗೆ ನಿಮಗೆ ಆರತಿ ಕೊಡ್ತೀವಿ, ನೀವು ಇರ್ಬೇಕು ನೋಡ್ರಿ. ಅರೆ, ಸಾವಿರಾರು ಮಂದಿ ಬರ್ಲಿಕ್ಕಂತಾರ, ಅವ್ರಿಗೆಲ್ಲ ಬಿಟ್ಟು ನನಗೆ ಯಾಕಪ್ಪ ದರ್ಶನ? ನನಗೆ ಯಾಕೆ ದರ್ಶನ? ಮೊದಲಿಗೆ ಅವ್ರಿಗೆ ಕೊಡಲಿ, ನನಗೇನು ಬೇಕಾಗಿಲ್ಲ ದರ್ಶನ. ಅಲ್ಲಪ್ಪ, ದೇವ್ರು ಹಂಗಂತಾನೆ. ಅನ್ನಲ್ಲಕ್ಕ ನಿನ್ಗೆ ಅಂದಾನೆ ನೀ ಬಂದು ಹೇಳಿದ್ರಿ, ನಿನ್ನ ಕೆಲಸ ಐತಿ ನೀವು ಮಾಡಿ. ಕೊನೆ ಕಾಲಕ್ಕೆ ವೆಂಕಟೇಶ್ವರನೇ ಪ್ರತ್ಯಕ್ಷನಾದಂಥ ಕನಕದಾಸರಿ ಅಂತಂತ. ಅಲ್ಲಪ್ಪ, ಮತ್ತೆ ನಾನು ದರ್ಶನ ಕೊಡ್ತೀನಿ, ಮೊದಲ ಆರತಿ ಕೊಡ್ತೀನಿ ಅಂತ ಎಲ್ಲ ಹೇಳಿದ ಮೇಲೂ ನೀನು ಬರ್ಲಿಕ್ಕೆ ತಯಾರಿಲ್ಲ, ಯಾಕು ಅನ್ನಂತ. ಅವಾಗಂತಾನಂತವ್ರು ಕನಕದಾಸರು, ನೋಡಪ್ಪ ಭಗವಂತ, ನೀನು ತಿರುಪತಿ ಗಿರಿವಾಸ, ಸಪ್ತಗಿರಿವಾಸ, ನೀ ವೆಂಕಟಾಚಲಪದಿ. ಅದಕ್ಕೆ ನಾನು ಹೇಳುವುದಂದ್ರೆ ಎಲ್ಲರೂ ಬರ್ತಾರೆ ದರ್ಶನಕ್ಕೆ, ಆದ್ರೆ ಅವ್ರ ದರ್ಶನಕ್ಕೆ ಬರ್ತಾರೆ ದೇವ್ರೆಲ್ಲದಂದ್ರೆ ಅವ್ರ ಅಂಗಾಲ ಧೂಳಿನೊಳಗೆ ದೇವ್ರಿದ್ದೀವಿ, ಪರಮಾತ್ಮ ಇದ್ದೀವಿ, ನೀನು ಭಗವಂತನಿದ್ದೀವಿ, ನೀವು ವೆಂಕಟೇಶ್ವರ ಇದ್ದಿ. ಅವರ ಧೂಳು ನನ್ನ ತಲೆ ಬಡದ್ರೆ ಸಾಕು, ಜೀವನ ಪಾವನ ಆಗುತ್ತೆ. ಯಾಕೆ ಪಾಳಕಂದ್ರಲ್ಲಿ? ಅದಕ್ಕೆ ಮೆಟ್ಲಿಗೆ ಬಂದು ಕುಂತೀನಿ ನಾನು. ಅವ್ರ ಮುಖದೊಳಗೆ ನೀ ಕಾಣ್ತೀನಿ, ಅವ್ರ ಗುಡ್ಡ ತೋರ್ತೀನಿ, ನಾನು ನಿನ್ನ ಮುಖದಾಗ ಕಾಣ್ತೀನಿ. ನಾನು ಅವ್ರ ಮುಖದಾಗ ನಿನ್ನನ್ನು ನೋಡ್ತೀನಿ, ನೀ ಸಿಗ್ತಿದ್ದಿ. ದೇವ್ರು ಸಿಕ್ಕೊಳ್ಳಿ ಅಂತ ಆನಂದ ಆಗುತ್ತೆ ರೀ. ನಾಳೆ ನಡುವಿನ ಸೋಮವಾರ ಅಟ್ಕಲ್ದಾಗ ಕಂಡಾಬಿಟ್ಟು ರಶ್ ಇರ್ತದೆ, ದಂಡಗುಡ್ದಾಗ ರಶ್ ಇರ್ತದೆ. ಹೌದನಲ್ಲ? ಎಲ್ಲ ಕಡೆ ರಶ್, ಎಲ್ಲ ದೇವಸ್ಥಾನಗಳಲ್ಲಿ ರಶ್ ಇರ್ತದೆ. ದೇವ್ರ ದರ್ಶನ ಆದ್ಕೊಳ್ಳೇನೆ ಹೆಂಗಿರ್ತೈತಿ, ಭಾವನೆ ಹೆಂಗಿರ್ತೈತಿ, ಮನಸ್ಸು ಹೆಂಗಿರ್ತೈತಿ, ಭಾಳ ಆನಂದವಾಗಿರ್ತೈತಲ್ಲ. ಅದಕ್ಕೆ ಕನಕದಾಸರಂತರ ಅವ್ರು ನಡ್ಕೊಂಡು ಬಂದಿರುವಂಥ ಧೂಳು ನನ್ನ ಹನಿಗೆ ಬಡದ ಜೀವನಪ್ಪ ಅನ್ನ. ಆಮೇಲೆ ಅವ್ರ ಮುಖ ನೋಡಿದ್ರೆ ನಿನ್ನ ಮುಖ ನೋಡ್ದಂಗೆ ಆಕೈತಿ ಮಾರ, ಅದ್ರ ಸಂಬಂಧ ಇಲ್ಲಿ ಕುಂತೀನಿ. ಅವಾಗ ವೆಂಕಟೇಶ್ವರನ ಅಂತಪ್ಪ. ಹೌದು, ಅದಕ್ಕೆ ನಾ ಹೇಳೋದು, ಕಾಯಕ ಮತ್ತು ದಾಸೋಹ ಅನ್ನೋಕ್ಕೆ ಸದಾಚಾರ ಅನ್ನೋದು ಒಂದು ಬೇರೆ ರೀತಿಯ ಅರ್ಥ, ಬೇರೆ ರೀತಿಯ ಅರ್ಥ. ಸದಾಚಾರ ಅಂದರೆ ಸನ್ಮಾರ್ಗ, ಸದ್ಭಕ್ತಿ, ಸದ್ಗುಣ, ಸಾತ್ವಿಕತೆ. ಅದಕ್ಕೆ ಅಕ್ಕಮಾದೇವಿ ಅಂದ್ಲು, ತನು ಕರಗದವರಲ್ಲಿ ಮಜ್ಜನವನಲ್ಲೇನಯ್ಯ. ತನು ಅಂದ್ರೆ ಶರೀರ, ಭಾಳ ದಾಂಡಿಯಾನ, ದಷ್ಟಮುಷ್ಟನ, ಏನು ಕಿಮ್ಮತ್ತಿಲ್ಲಕ್ಕೆ. ಡಾಕ್ಟ್ರ್ ಬಲ್ಲಿ ಹೋಗ್ಕೊಳ್ಳೋಣ ಅಂತ ಡಾಕ್ಟ್ರ ತಳ ಮಾಡ್ಕೊನಿ ಅಂತ. ಅಂಥವ್ರ ಹತ್ರ ನೀರು ಹಾಕ್ಸ್ಕೊಳ್ಕೊಲ್ಲೆ ನಾನು. ದೇವರು ಪರಮಾತ್ಮ ಅಕ್ಕಮಾದೇವಿ ಅಂತಳ, ತನು ಕರಗದವರಲ್ಲಿ ಮಜ್ಜನವನು ಅಲ್ಲಿಯಾ ನೀನು, ಮನ ಕರಗದವರಲ್ಲಿ ಪುಷ್ಪವಲ್ಲಿಯಾ ನೀನು. ಹೂವನೇ ಬೇಡ, ಮನಸ್ಸೇ ಇಲ್ಲ. ನನ್ನ ಬಾಜುದವ್ರು ಏರ್ಸಕತ್ತಾರೆ, ನಾನು ಏರ್ಸಕತ್ತೇನೆ. ಏನಕ್ಕೊಂದು ಕತ್ತಿ ಎತ್ತಿದ್ರು, ಯಾರಿಗೋ ಬೆನ್ನು ತಿಂಡು ಬಿಟ್ಟಿತ್ತಂತ ಕಂಬಕ್ಕೆ ತಿಕ್ಕೊಂಡ್ರಂತೆ, ಎಲ್ಲರೂ ಹೋಗಿ ಅದಕ್ಕೆ ತಿಕ್ಕೊಳ್ಕತ್ತಾರ. ಹಂಗೆ ಬಾಜು ಕುಂತರು ಹೋ ಏರ್ಸಕತ್ತಾರೆ, ನಾನು ಏರ್ಸಕತ್ತೀನಿ. ಅದಕ್ಕೇನಂತ, ಮನ ಕರಗದವರಲ್ಲಿ ಪುಷ್ಪವನ್ನಲ್ಲೇನಯ್ಯ ನೀನು. ಮನಸ್ಸು ಹೂ ಇದ್ದಂಗೆ ಇರಬೇಕು. ಮನಸ್ಸೇ ಕರಗಿಲ್ಲ, ಭಕ್ತಿಗೆ ಒಳಗಾಗಿಲ್ಲ ಅಂದ್ರೆ ಸುಮ್ಮನೆ ಏರಿಸ್ತೀನಿ. ಹಂಗೆ 1000 ಹೇಳಿಸಿದೆ, 100 ಹೇಳಿದೆ, 5000 ಹೇಳಿಸಿದೆ, 1,00,000 ಹೇಳಿಸಿ, ಏನು ಉಪಯೋಗ? ಏನು? ಭಾಳ ಭಕ್ತಿಯಿಂದ ತುಂಬಿ ಏರಿಸ್ಬೇಕಲ್ಲ. ಅದಾದ್ಮೇಲೆ ಅಂತಾನ ಏನಂತ, ಹದುಳ ಇರದವರಲ್ಲಿ ಮನಸ್ಸು ಪರಿಪಕ್ವವಾಗಿ. ಈಗ ಹೆಂಗಪ್ಪ ಬಾಳೆನ ಅಂತೆ, ಕಾಯ್ದ್ರೆ ಸುಲಿಯಾಕೆ ಬರ್ತಾನ, ಕಾಯ್ದ್ರೆ ಸುಲಿಯಾಕೆ ಬರ್ತಾನ, ಬರಲ್ಲ. ಹಣ್ಣಾಗಿದ್ರೆ ಸುಲಿಯಾಕೆ ಬರ್ತಾನೆ, ಸುಲಿದ್ರಿ. ಬಾಳೆಹಣ್ಣು ತಿಂದ್ರಿ, ಬೀಜ ಐತನ, ಅದಕ್ಕೆ ಬೀಜ ಎಲ್ಲಾರ ಐತನ? ಬಾಳೆ ಗಿಡ ಐತಿ, ಪದರ್ 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 ಬಿಚ್ಕೋತ ಹೋಗ್ತೀರಿ, ಎಲ್ಲರೂ ಸಿಗ್ತೈತನ ಬೀಜ? ಅದಕ್ಕೇನಂತ ಮಾದೇವಿ, ಹದುಳು ಇರದವರಲ್ಲಿ ಮನಸ್ಸು ನಿರ್ಮಲವಾಗಿ ಸ್ವಚ್ಛಂದವಾಗಿ ಇರದೇ ಇರೋದತ್ರ
ನೋ, ನೀ ಏನಪ್ಪ ಅಂದ್ರೆ ಬೇಡ, ಅವ್ರು ಮಾಡೋದು ಬೇಡ. ಅರಿವಿರೋದವ್ರ ಹತ್ರ ಹೋಗಾಕೊಲ್ಲಿ ನಿಂತಿದ್ದಿ. ತನು ಮನ ಭಾವ ಇವು ಯಾವ ಶುದ್ಧ ಇರದೆ ಅವ್ರ ಹತ್ರ ಒಲ್ಲೆ ಅಂತಿದ್ದಿ. ನನ್ನ ಹತ್ರ ಯಾಕೆ ಬಂದಿ ಅಂತ ಕೇಳ್ತಾಳಕ್ಕೆ ದೇವರಿಗೆ. ನನ್ನ ಹತ್ರ ಏನೈತಪ್ಪ ಮರಯ, ನನ್ನ ಕರಸ್ಥಲಕ್ಕೆ ಬಂದು ಕುಂತಿಯಲ್ಲ, ಏನು ಕಾರಣ? ತನು ಕರಗದವ್ರಲ್ಲಿ ಮಜ್ಜನ ಒಲ್ಲೆಂದಿ, ಮನಸ್ಸು ಕರಗದವ್ರಿಗೆ ಪುಷ್ಪ ಒಲ್ಲೆಂದಿ, ಗಂಧ ಒಲ್ಲೆ ಅಂತಿದಿ. ಅದಕ್ಕೇನಂದ್ರು ಅರ್ಚನೆ ನಿಯಮವಲ್ಲ, ಧೂಪ ದೀಪ ನಿಯಮವಲ್ಲ, ನಿರ್ಮಲವಾದ ಮನಸ್ಸೇ ನಿಯಮ ಅಂತಾರ. ಹಂಗ ಕಾಯಕ ಮತ್ತು ದಾಸೋಹ ಅನ್ನೋದು ಕೂಡ ಅದೇ ರೀತಿಯರು ಸದಾಚಾರವಾಗಿರೋದು. ಸದಾಚಾರ ಕಾಯಕದಲ್ಲಿ ನಿರತನಾದೊಡೆ ಕೈಲಾಸವನ್ನು ಕಾಣಬೇಕು. ಆ ಕೈಲಾಸವನ್ನು ಕಾಣುವಂಥ ಭಾವ ಬರಬೇಕು. ಹೆಂಗದನಪ್ಪ ಹುಡುಗ, ನೋಡಿ ಬಂದಿರಿ, ಫೋಟೋ ಇಲ್ಲ, ಏನೂ ಇಲ್ಲ, ಮೂಗು ಚೂಪದ, ಕಣ್ಣು ಚಂದದವು, ಮ್ಯಾಳಗಣ್ಣು ಇಲ್ಲ, ಕಿವಿ ಸಾಪದು, ಅಂಗಲ್ ಸಾಪವು, ಚಲೋ ಅದಾವು, ಕುಂಟುಗಾಲಿ ಇಲ್ಲ, ಭಾಳ ಚಲೋ ಅದಾವು, ಎಷ್ಟು ಚಂದ ಹೊರನೆ ಮಾಡ್ತೀರಿ. ಅದು ಭಾವ ಅಂತಾರಿಲ್ಲ, ಅದಕ್ಕೆ ಭಾವ ಅಂತಾರಿಲ್ಲ. ತನು ಮನ ಭಾವ ತ್ರಿಕರಣಗಳು ಶುದ್ಧವಾಗಿರಬೇಕು ಅಂದಾಗ ಬಂದು ಭಗವಂತ ನಿಮ್ಮ ಮನೆ ಒಳಗಿರ್ತಾನ, ನಿಮ್ಮ ಹೃದಯದೊಳಗಿರ್ತಾನ. ನಿಮ್ಮ ಅಂಗೈದಲ್ಲಿರುವಂಥ ಲಿಂಗಯ್ಯ ಅವ ಶ್ರೇಷ್ಠವಾಕ್ಕನ. ಇರದಿದ್ರೆ ಆಗಂಗಿಲ್ಲ, ಯಾವ ಕಾರಣಕ್ಕೂ ಆಗಂಗಿಲ್ಲ. ಎಷ್ಟು ಊಟ ಬೆಟ್ಟ ಹೊಡ್ರಿ, ಮನೆಗೆ ಹೋಗಿ ಹನುಮಂತರ ಗುಡಿಗೆ ಹೋಗ್ರಿ, ಬಸವನಪ್ಪನ ಬಲ್ಲಿ ತಪ್ಪು ಏನಾಗಿದ್ದು ಕ್ಷಮಾ ಮಾಡ್ರಿ ಎಲ್ಲ ಹೇಳಿ ಹೊರಗೆ ಬರ್ತಾ ಸುಮ್ಮನೆ ಬಂದ್ರೆ ಚಲೋ. ಯಾರವ್ರ ಬಿಟ್ಟಿದ್ದು ಬೇರೆದವ್ರು ಹಾಕ್ಕೊಂಬಂದ್ರೆ ಭಗವಂತ ನಿನ್ನ ಹತ್ರ ಬಂದ್ರೆ ಏನೇನೋ ಬದಲಾವಣೆ ಅಂದ ಕೇಳಿದ್ಯಾ, ಇದನ್ನು ಬದಲಾವಣೆ ಆದಲ್ಪ. ಅದಕ್ಕೆ ಸದಾಚಾರ ಅನ್ನಂಗಿಲ್ಲ, ಅದಕ್ಕೆ ಸನ್ಮಾರ್ಗ ಅನ್ನಂಗಿಲ್ಲ, ಅದಕ್ಕೆ ಸದ್ಭಕ್ತಿ ಅನ್ನಂಗಿಲ್ಲ. ಕಾಯ ವಾಚ ಮನಸ್ಸ ಇವು ತ್ರಿಕರಣಗಳು. ಕಾಯ ಅಂದ್ರೆ ಶರೀರ, ವಾಚ ಅಂದ್ರೆ ಮಾತನಾಡೋದು, ಮನಸ್ಸು ಅಂದ್ರೆ ಹೃದಯದೊಳಗಿರುವಂಥ ಮನಸ್ಸು. ಮೂರು ಏಕಿರ್ಬೇಕು. ವಚಸ್ಸೈಕಂ ಮನಸ್ಸೇಕಂ ಮಹಾತ್ಮಾನಂ. ಹೆಂಗೆ ನುಡಿತಿ ಹಂಗೆ ನಡಿಬೇಕು ಜೀವನದೊಳಗೆ. ನುಡಿ ಒಂದು ಪರೆ, ನಡಿ ಒಂದು ಪರೆ. ಅದ ಹಿಡಿದಿದ್ದ ಲಿಂಗ ಘಟಸರ್ಪವಾಗಿ ಕಾಡಿತ್ತು ನೋಡ ಅಂತ ಮಾತು ತೆಪ್ಪಿ ನಡೆದು. ಒಂದು ಮಾತು ಕೊಟ್ಟಿನಿ, ಇವತ್ತು ಬರ್ತೀನಿ ಅಂತ ಹೇಳಿನಿ, ಅಥವಾ ಇವತ್ತೇನೋ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳೀನಿ, ಏನೋ ರೊಕ್ಕ ಕೊಡ್ತೀನೋ, ಜೋಳ ಕೊಡ್ತೀನೋ, ಅಕ್ಕಿ ಕೊಡ್ತೀನೋ, ಅಥವಾ ನಿಮ್ಮ ಮಗನಿಗೆ ಏನೋ ಹೆಲ್ಪ್ ಮಾಡ್ತೀನಿ ಅಂತಂದು ಮಾಡಂಗಿಲ್ಲ. ಅದು ಅನ್ಯಾಯ ಅನಿಸ್ತಲ್ಲ. ಹಂಗೆ ಕೊಟ್ಟ ಮಾತನ್ನು ಪಟ್ಟು ಹಿಡಿದು ನೆರವೇರಿಸ್ಬೇಕು. ಜೀವನದ ಹಾದಿ ಒಳಗೆ ಪಟ್ಟು ಹಿಡಿದು ಭಾಳ ಗಟ್ಟಿತನದಿಂದ ನೆರವೇರಿಸ್ಬೇಕು. ಕಾಯ ವಾಚ ಮನಸ್ಸ ಮೂರು ತ್ರಿಕರಣಗಳು ಶುದ್ಧವಾಗಿರ್ಬೇಕು. ಅದಕ್ಕೇನಂತಾರ ಮಲತ್ರಯಗಳು ಅಂತಲೂ ಕರೀತಾರೆ. ಮಲತ್ರಯಗಳು ಆನವಮಲ, ಕಾಯಾಮಲ, ಕಾರ್ಮಿಕ ಮಲ. ಇವುಗಳು ಕೂಡ ಶುದ್ಧ ಆಗಬೇಕು, ಅವುಗಳನ್ನು ಕೂಡ ಪಾಲಿಸ್ಬೇಕು. ಜೀವನದೊಳಗಡೆ ನಾವು ಏನು ಬೇಕಾದ ಗಳಿಸಿದ್ರು ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆಲ್ಲ ಗಳಿಸ್ಬೇಕಂದ್ರೆ ಭಾಳ ಕಷ್ಟ ಐತಿ. ನಿದ್ದೆ ಮಾಡೋಕೆ ಗೋಲಿ ಬಂದು ಎದಕ್ಕೆ ಗೋಲಿ ರೀ? ಹಸಿವು ಆಗೋದು ಗೋಲಿ, ನಗದು ಗೋಲಿ ರೀ. ಏನು ಒಂದು ವರ್ಷ ಅಡ್ಡಾಡಿದ ದವಾಖಾನೆಗೆ ಎಲ್ಲ ನೋಡಿ ನೋಡ. ಎಲ್ಲರೂ ಭೇಟಿಯಾಗ್ಯಾರ, ಚಲೋ ತೆಲಿದ್ದವ್ರು ಭೇಟಿಯಾಗ್ಯಾರ, ಪೂರ ಹಾಪದವ್ರು ಭೇಟಿಯಾಗ್ಯಾರ, ಪೂರ ಹಾಪದವ್ರು ಭೇಟಿಯಾಗ್ಯಾರ. ಯಾವ ಕಾರಣಕ್ಕಂದ್ರೆ ಸದಾಚಾರ ತಪ್ಪಿದ್ದಕ್ಕಾಗಿ, ಆಚಾರವನ್ನು ತಪ್ಪಿದ್ದಕ್ಕಾಗಿ ಭಾಳ ದೊಡ್ಡದಂಥ ಒಬ್ಬ ಶರಣರಾಗೋದು. ಭಾಳ ಆಚಾರವಂತ ಶರಣರು, ಗುತ್ತಿಗೆದಾರರು. ಈಗಿನ ಗುತ್ತಿಗೆದಾರರು ಆವಾಗಿನ ಕಾಲದ್ದು 160 ವರ್ಷದ ಹಿಂದಿನ ಪ್ರಸಂಗವನ್ನು ಹೇಳ್ತೇನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಕಲ್ ಅಂತ ಐತಿ. ಇಲ್ಕಲ್ನಲ್ಲಿ ದೊಡ್ಡ ಮಠನ ಕಟ್ಟ್ಯಾರ, ಚಿತ್ತರಿಗೆ ವಿಜಯಮಾಂತ ಸ್ವಾಮಿಗಳ ಮಠ ಅಂತ. ಅವರಿಗೆ ವಿದ್ಯೆಯನ್ನು ಕಲಿಸಿದಂಥವನು, ವಿದ್ಯೆಯನ್ನು ಕೊಟ್ಟಂಥವನು, ಆಶ್ರಯವನ್ನು ಕೊಟ್ಟಂಥವ್ರು ಯಾರಂದ್ರೆ ಬಳ್ಳಾರಿಯ ಸಕ್ರಿ ಕಾರ್ಡ್ಯಪ್ಪನವರು. ಬಳ್ಳಾರಿಯ ಸಕ್ರಿ ಕಾರ್ಡ್ಯಪ್ಪನವರು 160 ವರ್ಷದ ಹಿಂದೆ
ಅವರು ಸಂಸ್ಕೃತ ಪಾಠಶಾಲೆ ಮಾಡಿರ್ತಾರೆ. ಅವ್ರಿಗೊಬ್ಬ ಮಗ ಇರ್ತಾನೆ. ಅಗರ್ಭ ಶ್ರೀಮಂತರು, ಗುತ್ತಿಗೆದಾರ, ಕಾಂಟ್ರಾಕ್ಟರ್. ಅವಾಗೆಲ್ಲ ಬ್ರಿಟಿಷರ ಕಾಲ. ಆ ಸಂದರ್ಭದಲ್ಲಿ ಅವ್ರ ಮಧ್ಯದಲ್ಲಿ ಅವ ಒಳ್ಳೆ ಗುತ್ತಿಗೆದಾರ ಕೆಲಸ ಮಾಡ್ತಾನೆ. ಅವನ ಕೈ ಮೇಲೆ ಬಳ್ಳಾರಿ ರೈಲ್ವೆ ಸ್ಟೇಷನ್ ಕಟ್ಟ್ಯಾರ. ಭಾಳಷ್ಟು ಸಂಸ್ಥೆಗಳನ್ನು ಕಟ್ಟಾರ. ಬಳ್ಳಾರಿ ತುಂಬ ಸಿಗ್ತಾವೆ ನೋಡಕ್ಕೆ. ಎಲ್ಲ ಕಡೆ ಒಂದು ಫೋಟೋ ಅದ, ಅವ್ನ ಮೂರ್ತಿ ಕಟ್ಟ್ಯಾರ, ಮೂರ್ತಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅಂಥವ್ರು ಯಾರು? ಸಕ್ರೆ ಕಡ್ಯಾಪ್ನವ್ರು. ಸಕ್ರೆನ ಹೆಚ್ಚದ ಕಮ್ಮಿ ಆತ, ಸೌಕರ್ಯ ಎದುರಿಗೆ ಕುಂತಾರೆ. ಶುಗರ್ ಹೆಚ್ಚಾಗೈತೆ ಅಂತ ಸಕ್ಕರೆ ರೇಟ್ ಹೆಚ್ಚಾಗೈತೆ. ಸಕ್ರೆ ಕಡ್ಯಪ್ಪನವ್ರು ಅಂತಂದು ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳು ಅವ್ರ ಊರು ಶಿಶುವಾಳ ಅಂತಂದು. ಅದು ಎಲ್ಲಿ ಅಂದ್ರೆ ಹಾಸನ ಬಲ್ಲಿ ಐತಿ. ಅಲ್ಲಿಂದ ನಡ್ಕೊಂತ ಎಲ್ಲಿ ಬರ್ತಾರೆ? ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದು ಅವರು ಪಾಠಶಾಲೆಯಲ್ಲಿ ಇರ್ತಾರೆ. ಮತ್ತು ಲಿಂಗಸೂರು ಹತ್ರ ಗುಡ್ದೂರು ಅಂತ ಐತಿ. ಗುಡ್ದೂರಿನ ದೊಡ್ಡ ಬಸವಾರ್ಯರು ಅವರು ನಡ್ಕೊಂತ ಹೋಗಿ ಬಳ್ಳಾರಿಯಲ್ಲಿ ಉಳಿತಾರೆ. ಮತ್ತು ಕುಷ್ಟಗಿ ಬಲ್ಲಿ ಮುದೇನೂರು ಅಂತ ಐತಿ. ಅಲ್ಲೊಬ್ಬರು ಶಾಸ್ತ್ರಿಗಳು ಇರ್ತಾರೆ. ಅವರು ನಡ್ಕೊಂತ ಹೋಗಿ ಅಲ್ಲಿ ಉಳಿತಾರೆ. ಆಮೇಲೆ ಹಾವೇರಿ ಶಿವಬಸವ ಸ್ವಾಮಿಗಳು ಅಂತಂದು ಅವ್ರು ಕಾಶಿ ಒಳಗೆ ಇರ್ತಾರೆ. ಕಾಶಿ ಒಳಗೆ ಒಳ್ಳೆಯ ಶಿಕ್ಷಣ ಸಿಗ್ತಿರ್ತೈತಿ. ಅದನ್ನು ಬಿಟ್ಟು ಬಂದು ಮತ್ತೆ ಬಳ್ಳಾರಿ ಒಳಗೆ ಇರ್ತಾರೆ. ಅಷ್ಟು ಶ್ರೇಷ್ಠವಾದಂಥ ಶಿವಯೋಗ ಮಂದಿರ ಪ್ರಾರಂಭ ಆಗೋಕ್ಕಿಂತ ಮೊದಲಿಗೆ 160 ವರ್ಷದಿಂದ ಈ ಶಿವ ಮಂದಿರಕ್ಕೆ 100 ವರ್ಷಗಳು ಅಷ್ಟೇ. ಆಗಿನ ಕಾಲದಲ್ಲಿ ಇದ್ದಂಥದ್ದು ಒಂದೇ ಒಂದು ಸಂಸ್ಕೃತ ಪಾಠಶಾಲೆ, ಅದು ಬಳ್ಳಾರಿಯಲ್ಲಿ. ಆ ಶಾಲೆಯೊಳಗೆ ಇರ್ತಾರೆ. ಎಷ್ಟು ಸತ್ಯ ಶುದ್ಧ ಕಾಯಕ ಮಾಡ್ತಾರಂತಂದ್ರೆ ಭಾಳ ಶುದ್ಧವಾದಂಥ ಪರಿಶುದ್ಧವಾದಂಥ ಕಾಯಕ ಮಾಡ್ತಿರ್ತಾರೆ. ಅಂತ ಸಕ್ರೆ ಕಡ್ಯಪ್ಪನವರು ಅವ್ರಂತಾರಂತ, ಸರಿಯಾಗಿ ಪ್ರಾರ್ಥನೆ ಮಾಡಿರಿ, ಪ್ರಸಾದ ಮಾಡಿರಿ, ಲಿಂಗ ಪೂಜೆ ಮಾಡ್ಕೊರಿ, ಮಂತ್ರ ಕಲೀರಿ, ಚೆನ್ನಾಗಿರ್ರಿ, ಎಲ್ಲರೂ ಹೇಳ್ತಾನೆ. ಎಲ್ಲರೂ ಬಳ್ಳಾರಿ ಬಂದವರೆಲ್ಲ ಅವ್ರು ಭೇಟಿ ಹಾಕಿರ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಭೇಟಿ ಹಾಕಿರ್ತಾರೆ, ಎಲ್ಲ ಭೇಟಿ ಹಾಕಿರ್ತಾರೆ. ವಾರದ ಮಲ್ಲಪ್ಪನವ್ರು ಬಂದರು, ಅವ್ರು ಭೇಟಿ ಹಾಕಿರ್ತಾರೆ. ಅಂಥ ವ್ಯಕ್ತಿ ಯಾರು? ಸಕ್ರೆ ಕಡ್ಯಪ್ಪನವ್ರು. ಆದ್ರೆ ಏನಾಗುತ್ತಂದ್ರೆ ಅವ್ರ ಮಗ ಪ್ಲೇಗ್ ಬಂದು ತೀರ್ಕೊಂಡ್ಬಿಡ್ತಾನೆ. ಆಗಿನ ಕಾಲಕ್ಕೆ ಭಾಳ ಇರ್ತದೆ ಪ್ಲೇಗ್ ಬರೋದು. ಒಬ್ಬನೇ ಮಗ ಇರ್ತಾನೆ, ತೀರ್ಕೊಂಡ್ಬಿಡ್ತಾನೆ ಪ್ಲೇಗ್ ಬಂದು. ಅದಕ್ಕೆ ಬಳ್ಳಾರಿ ಹಿರಿಯರೆಲ್ಲರೂ ಸೇರಿ ಅವ್ರಿಗೆ ಮಾತಾಡ್ಸೋಕ್ಕಾರ. ಈಗ ನಾವು ನೀವು ಎಲ್ಲ ಹೋಗಿ ನೋಡೋದು, ಯಾರದ ಮನೆ ದುಃಖ ಇತ್ತು ಮಾತಾಡ್ಸೋಕೆ ಹೋಗಿ ತಿಳಿತಾರೆ. ಹಂಗೆ ಮಾತಾಡ್ಸೋಕ್ಕೆಲ್ಲ ಮುಂದೆ ಹೋಗ್ತಾರ. ಎಂಥ ಮನುಷ್ಯ ಇರ್ತಾನಂದ್ರವ, ಪಾಠಶಾಲೆ ನಡೆಸ್ತಿರ್ತಾನೆ, ಒಳ್ಳೆ ಶ್ರೀಮಂತ ಇರ್ತಾನೆ, ಎಲ್ಲ ಇರ್ತಾನೆ. ಬಂದು ಎಲ್ಲರೂ ಬಂದು ಕುಂದಿರ್ತಾರೆ. ಜಳಕ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದು ಅವನು ಹಾಲಿನಾಗ ಕುಂದಿರ್ತಾನೆ. ಎಲ್ಲರೂ ಬಂದಿರಲ್ಪ, ಎಲ್ಲರೂ ಆರಾಮದಿರಲ್ಲ ಅಂತ ಕೇಳ್ತಾನೆ. ಹ್ಞೂ ರೀ ಆರಾಮದಿರಿ, ಎಲ್ಲ ಮನ್ಯಾಗ ಆರಾಮದಾರೆ, ಎಲ್ಲರೂ ಆರಾಮದಾರಿ ಸೌಕರ್ಯ ಧನ್ಯರ. ಹಾಂ ಸಂತೋಷ. ಈಗ ಏನು ಮಾಡಿರಿ, ನಮ್ಮ ಬಳ್ಳಾರಿ ಜಿಲ್ಲೆ ಒಳಗೆ ಇಷ್ಟು ಹಳ್ಳಿ ಅದಾವೆ, ಸರಿ ಸುಮಾರು ಇಷ್ಟು ಹಳ್ಳಿ ಅದಾವು. ನೀವೆಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರದಿರಿ, ನಿಮ್ಮ ಮನೆಗೆ ಎಲ್ಲರೂ ಆರಾಮದಾರ. ಎಲ್ಲ ಕಡೆ ಪ್ಲೇಗ್ ಬಂದು ತಿರ್ಕೊಳಕತ್ತಾರ. ಮತ್ತು ಉಣ್ಣಾಕ ಕೊರತೈತಿ, ರೋಗ ರುಜಿನ ಸೇರ್ಕೊಳಕತ್ತಾವ. ಅದಕ್ಕೆ ನೀವು ನಿಮ್ಮ ಮನೆಯಿಂದ ಒಂದೊಂದು 2 ಚೀಲ 5 ಚೀಲ ಏನಪ್ಪ ಅಂದ್ರೆ ಜೋಳ ಅಕ್ಕಿ ತಂದು ಕೊಡ್ರಿ ಅಂತ ಅವ್ರು ಬಂದಾರದಕ್ಕೆ ರೀ. ಅವ್ರ ಮಗ ದೊಡ್ಡ ಬಸಪ್ಪ ಅಂತಿದ್ದ, ಅವ್ರು ತಿರ್ಕೊಂಡನ, ಅದಕ್ಕೆ ಮಾತಾಡ್ಸಕ್ಕೆ ಬಂದಾರ ಅವರು. ಇವಾಗ ಏನು ಮಾಡ್ತಾರೆ ಸಕ್ರೆ ಕಡ್ಯಪ್ಪನವರು, ನೋಡಪ್ಪ ಪ್ಲೇಗ್ ಬಂದೈತಿ, ಇಡೀ ಬಳ್ಳಾರಿ ಜಿಲ್ಲೆ ತುಂಬ ಸುತ್ಕೊಂಡೈತಿ, ಒಂದೊಂದು ದಿನಕ್ಕೆ 10 ಮಂದಿ 20 ಮಂದಿ ಸಾಲಿಕತ್ತಾರ, ಅವ್ರಿಗೆ ತಿನ್ನಾಕ ಅಕ್ಕಿ ಇಲ್ಲ, ಜೋಳ ಇಲ್ಲ, ಎಲ್ಲ ಪರಿಸ್ಥಿತಿ ಕೆಟ್ಟೈತಿ. ಅದಕ್ಕೇನಪ್ಪ ಅಂದ್ರೆ ನೀವು ದವಳರದಿರಿ, ಅದಕ್ಕೇನು ಮಾಡಿರಿ, ಎಲ್ಲರೂ 2 ಚೀಲ 1 ಚೀಲ ಅಕ್ಕಿಯಾರ ಕೊಡ್ರಿ, ಜೋಳಾರ ಕೊಡ್ರಿ, ಹಿಟ್ಟಾರ ಕೊಡ್ರಿ, ಮಾಡಿಸ್ಯಾರ ಕೊಡ್ರಿ, ಒಟ್ಟು ಕೊಡ್ರಿ ಅಂತ. ಅವ್ರಂತಾರೆ ಒಬ್ರಿಗೊಬ್ರು, ಇನ್ನು ಏನು ಮಾತಾಡ್ಸಕ್ಕೆ ಬಂದಿವೆ, ದಾನ ಮಾಡಕ್ಕೆ ಬಂದಿವೆ ಮರೆ ಅಂತ. ಸಕ್ರೆ ಕಡ್ಯಪ್ಪ ಭಾಳ ಸದಾಚಾರಿ ಇದ್ದ, ಸನ್ಮಾರ್ಗದಲ್ಲಿ ಬದುಕ್ತಿದ್ದ. ಅವ ಒಂದು ಮಾತು ಹೇಳ್ತಂತ, ನೀವು ಎದಕ್ಕೆ ಬಂದಿರಿ ಅಂತ ನನಗೆ ಗೊತ್ತದ, ನನ್ನ ಮಗ ತೀರ್ಕೊಂಡನ, ನಮಗೆ ಸಮಾಧಾನ ಮಾಡಕ್ಕೆ ಬಂದಿರಿ, ಭಾಳ ಒಳ್ಳೆಯದು. ಆದ್ರೆ ನನ್ನ ಮಗ ತೀರ್ಕೊಂಡನಂತ ನಾನು ಹಿಂಗೆ ಅಳ್ಕೊಂತ ಕುಂತಂದ್ರೆ ಬಳ್ಳಾರಿಯಲ್ಲಿ ಎಲ್ಲ ಮಂದಿ ತೀರ್ಕೊಂತಾರೆ. ಕಂಡಾಪಟ್ಟಿ ಮಂದಿ ಕಳ್ಕೊಂಡ್ವಿ ನಾವೆಲ್ಲ, ನಾವು ಕಂಡಾಪಟ್ಟಿ ಮಂದಿ ಕಳ್ಕೊಂಡ್ವಿ. ಹಿಂಗೆ ಬಿಟ್ಟು ಅಂದ್ರೆ ಭಾಳ ಮಂದಿ ಕಳ್ಕೊತೀವಿ. ಅದಕ್ಕೆ ದಯಮಾಡಿ ಉತ್ಕೃಷ್ಟವಾದಂಥ ಜೋಳವನ್ನು ಅಕ್ಕಿಯನ್ನು ಏನು ನಿಮ್ಮ ಮನೆಯೊಳಗೆ ಐತಿ ಇದ್ದಂಥದನ್ನು ಎಲ್ಲ ಮನೆಗೆ ಹೋಗಿ ಕೊಡ್ರಿ. ನಿಮ್ಮಿಂದ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ, ಸಹಾಯ ಮಾಡೋಕ್ಕಾಗುತ್ತೆ, ದಾನ ಮಾಡೋಕ್ಕಾಗುತ್ತೆ, ದಾಸೋಹ ಮಾಡೋಕ್ಕಾಗುತ್ತೆ, ಅದನ್ನೆಲ್ಲ ಮಾಡಿರಿ. ಅದಕ್ಕೆ ದಯಮಾಡಿ ಅಂತ ಹೇಳ್ತಾನೆ. ಅವಾಗ ಜನರು ಅಂತಾರಂತ, ಇಂಥ ಪುಣ್ಯ ಪುರುಷ ಹುಟ್ಟಿದ್ದಕ್ಕೆ ನಮ್ಮ ಬದುಕು ಹಸಿನಾಗೈತೆ ಅಂತ ಅಂತಾರಂತ.
ಬಾಜುದವ್ರ ಮನ್ಯಾಗ ಹಸಿವಿದ್ರು ನಾವು ಹೋಳಿಗೆ ಉಣ್ಕೊಂಡು ಅಂದ್ರೆ ಬಾಜುದವರು ನನ್ನ ಬಾಜು ಕುಂತಾರ ಅಥವಾ ಬಾಜು ಮನ್ಯಾಗಾರ ಅವ್ರು ಭಾಳ ದುಃಖದಾಗ ಅದಾರ, ಆಳಾಕತ್ತಾರ, ಏನೋ ಪ್ರಸಂಗ ಐತಿ, ನಾವು ಹೋಳಿಗೆ ಒಬ್ಬನ ಉಣ್ಕೊಂತ ಕುಂತಾರ ಚಲೋ ಅಂತಾರ ಅನ್ನಂಗಿಲ್ಲ. ಮನುಷ್ಯನ ಪ್ರೀತಿಸೋದಕ್ಕೆ ಶುರು ಮಾಡಿದ ಮೇಲೆ ದೇವ್ರು ಸಿಗ್ತಾನ. ದೇವ್ರೇನು ಹೇಳ್ತಾನ, ದೇವ್ರ ಗುಡಿ ಹೋಗ್ಕೊಳ್ಳೋಣ, ಬಂದಿಯಪ್ಪ ಭಾಳ ಧನ್ಯ ಆಯ್ತು, ನಿನ್ನ ಬದುಕು ಭಾಳ ಧನ್ಯ ಆಯ್ತು, ಒಂದು ಕೆಲಸ ಮಾಡಂತ ಹೇಳ್ತಾನ. ಏನಂತ ಕೇಳಿದ್ರಿ ಅಂತ ತಿಳ್ಕೊರಿ, ನೀವು ಕೇಳಲ್ಲ, ಮತ್ತು ನೀವು ಅಕಸ್ಮಾತ್ ಕೇಳಿದ್ರಿ ಅಂತ ತಿಳ್ಕೊರಿ. ಏನಪ್ಪ ಪರಮಾತ್ಮ, ಏನಪ್ಪ ಬಸವಣ್ಣ, ಏನಿಲ್ಲ, ನಿಮ್ಮ ಮನೆ ಬಾಜು ಭಾಳ ಬಡ್ರದಾರ, ನಿನ್ನ ಹತ್ರ ಒಂದು 10 ಜೊತೆ ಬಟ್ಟೆ ಅವ, ಪ್ಯಾಂಟ್ ಶರ್ಟ್ ಅವ, ಸೀರೆ ಅವ, ಏನವ, ಒಂದು ಜೊತೆ ಅವ್ರಿಗೆ ಕೊಡೋ ಅಂದ್ಬಿಟ್ಟು ಅಂದಿರ್ತೀವ. ದೇವ್ರ ಗುಡಿ ಹೋದಾರ ಸಕ್ರಿ ಕಡ್ಡಪ್ಪನವರು ಮಗನ ಸತ್ತಂತ ನೋವನ್ನು ಮರೆತು ಊರಿನ ಜನರಿಗೆ, ಊರಿನ ಹಿರಿಯರಿಗೆ ದಾಸೋಹ ಮಾಡಬೇಕು, ಎಲ್ಲೆಲ್ಲಿ ದಾಸೋಹಕ್ಕೆ ಬೇಕು ಅಂತ ತೆಗಿಬೇಕು. ಇಷ್ಟೆಲ್ಲ ಹೇಳಿ ಕಳಿಸಿದ ಮೇಲೆ, ಎಲ್ಲ ಆದಮೇಲೆ 2-3 ದಿನ ಕಚ್ಚಿರ್ತೈತಿ, ಎಲ್ಲ ಕಡೆ ದಾಸೋಹಗಳು ಪ್ರಾರಂಭ ಆಗಿರ್ತವೆ. ಎಲ್ಲಿ ಪ್ಲೇಗ್ ಬಂದು ಸಾಯ್ತಾರ ಅವ್ರು ಒಂದೇ ತೆಗೆನ ಹಾಕ್ತಿರ್ತಾರೆ, ದೊಡ್ಡ ತೆಗೆದು ಅದ್ರಾಗ ಯಾರ ಸಮಾಧಿ ಯಾರ್ದು ಏನು ಗೊತ್ತಾಗಲ್ಲ. ಅದು ಪ್ಲೇಗ್ ಅಂದ್ರೆ ದೊಡ್ಡ ಬೇಮಾರಿ ಇರ್ತದೆ. ಇದಕ್ಕೆಲ್ಲ ಭಾಳ ಹಳಬರಿ ಕೇಳಿ ಗೊತ್ತಾಗುತ್ತೆ ನಿಮಗೆ. ಹೆಂಗೆ ಕೋವಿಡ್ ಬಂತು ನೋಡು, ಅದೊಂಥರ ಪ್ಲೇಗ್ ಅವಾಗ ತಿಳಿತಲ್ಲ. ಸಕ್ರೆ ಕಡ್ಡಪ್ಪನವ್ರು ಒಂದು 3 ದಿವಸ ಆಗೈತೆ ಮನ್ಯಾಗ ಮಕ್ಕೊಂಡ್ರ, ಆರಾಮ್ ನಿದ್ದೆ ನಡೆದವು, ನಿದ್ದೆ ನಡೆದಂಥ ಸಂದರ್ಭದಲ್ಲಿ ನಸ್ಕಿನ ಜಾವ 3:30-4 ಸುಮಾರು ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಅಂತ, ದೇವರು ಪ್ರತ್ಯಕ್ಷ ಅಂತ ಸಕ್ರೆ ಕಡ್ಡಪ್ಪನವ್ರಿಗೆ. ಏನು ಬೇಕು ಕೇಳೋಣಂತ ದೇವ್ರು ಪ್ರತ್ಯಕ್ಷನಾಗಿ ಸಕ್ರೆ ಕಡ್ಡಪ್ಪನವ್ರಂತ ಕಂತ ನೋಡಿ, ನಿಮ್ಗೆ ಇಷ್ಟು ಫ್ರೀ ಇದೆ ನೀನು ಅನ್ನಂತ ದೇವ್ರು, ಇಷ್ಟು ಬಿಡು ಸಿಕ್ಕವ, ಲಕ್ಷಾಂತರ ಮಂದಿ ಇದೀವಿ, ಕೋಟ್ಯಾಂತರ ಮಂದಿ ಇದೀವಿ, ಎಲ್ಲ ಬಿಟ್ಟು ನನ್ನ ಮನೆಗೆ ಬಂದ್ಯಾರಪ್ಪ, ಬಂದಿದ್ದು ಭಾಳ ಸಂತೋಷ ಅಂತ ನಮಸ್ಕಾರ ಮಾಡಿ ನನ್ನ ಮನೆಗೆ ಬಂದ್ಯಲ್ಲಪ್ಪ ಭಾಳ ಧನ್ಯ ಆತಂತ ನಮಸ್ಕಾರ ಮಾಡ್ತಂತ. ಇಲ್ಲ ನೀ ಏನು ಬೇಕು ಕೇಳ್ಕೊಡ್ತೀನಿ ಅಂತ. ನನಗೇನು ಬೇಕಾಗಿಲ್ಲಪ್ಪ, ಏನು ಬೇಕಾಗಿಲ್ಲ, ನನಗೆ ಏನೂ ಬೇಕಾಗಿಲ್ಲ. ಅಲ್ಲಪ್ಪ ಕೇಳು, ನಾನು ನಿನ್ನ ಸಂಬಂಧ ಬಂದೇನೆ, ಕೇಳು ನೀನು. ಅದಕ್ಕೆ ಒಂದು ಮಾತು ಕೇಳಿದಂತ, ಭಾಳ ಅರ್ಥಗರ್ಭಿತವಾದಂಥ ಮಾತು. ಅಂಥ ಮಾತು ಯಾವ ಮನೆಯಲ್ಲಿ ಬಂದಿಲ್ಲ ನನಗೆ ತಿಳಿದ ಮಟ್ಟಿಗೆ, ನನಗೆ ಗೊತ್ತಿದ್ದಂಗೆ. ಎಲ್ಲರೂ ಕೇಳ್ತಾರೆ, ಮಗ ಬೇಕು, ಮಗಳು ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು, ಎಲ್ಲರೂ ಕೇಳ್ತಾರೆ. ಸಕ್ರೆ ಕಡ್ಡಪ್ಪನ ಒಂದೇ ಒಂದು ಮಾತಂತಾರೆ, ನನ್ನ ಜೀವಿತ ಅವಧಿ ಇರುವವರೆಗೆ ನಾ ದುಡಿತೀನಿ, ದುಡಿಯೋಕೆ ಶಕ್ತಿ ಕೊಡು, ನನ್ನ ಆಯುಷ್ಯ ಎಂದು ಮುಗಿತೈತಿ ಮುಗಿಲಿ, ಮುಂದೆ ಆಯುಷ್ಯ ಬೇಕಂತ ನಾನು ಕೇಳಕತ್ತಿಲ್ಲ. ನಂದು 50-ಕ್ಕದ 60-ಕ್ಕದ 70-ಕ್ಕದ ಇರಲಿ, ಅಲ್ಲಿವರೆಗೆ ಚೆನ್ನಾಗಿಡು, ದುಡಿಯೋಕೆ ಶಕ್ತಿ ಕೊಡು, ಅದು ಮುಗಿದ ಮೇಲೆ ಕರ್ಕೊಂಬಿಡು. ಆದ್ರೆ ನನ್ನ ಅವಧಿಗೆ, ಸಕ್ರೆ ಕಡ್ಡಪ್ಪನವ್ರ ಅವಧಿಗೆ, ಇದೇ ವಂಶ ಇಲ್ಲಿಗೆ ಮುಗಿಬೇಕು, ಮುಂದೆ ಸಕ್ರೆ ಕಡ್ಡಪ್ಪನವ್ರ ವಂಶನೇ ಬೇಡ. ಆಗಲೇ ಮಗ ತಿರ್ಕೊಂಡೋಗ್ಯಾನ, ಇರೋಕೆ ಎಂತೇಳ ಆತನ ಇನ್ನೊಂದು ಲಗ್ನ ಆಗ್ಬೋದಾಗಿತ್ತು. ಹಿಂದಕ್ಕೆಲ್ಲ 2-3 ಲಗ್ನ ಹಾಕಿದ್ರು. ಶ್ರೀಮಂತ, ಅಗರ್ಭ ಶ್ರೀಮಂತ, ಗುತ್ತಿಗೆದಾರ. ಮತ್ತು ಆಗಿನ ಕಾಲ ಗುತ್ತಿಗೆದಾರ ಸುದ್ದಿ ಹೇಳಕತ್ತೀನಿ, ಮತ್ತು ಈಗಿನ ಯಾರು ಸುದ್ದಿ ಹೇಳಂಗಿಲ್ಲ. ಇವ್ರಿಗಿನ ಸುದ್ದಿನ ಮಾತಾಡೋ ಬರೆಯಲ್ಲ, ತಿಳಿತಲ್ಲ. ಅವ ಅಂತನಂತ, ಈ ನನ್ನ ಕೈ ಮೇಲೆ ಈ ವಂಶ ಮುಗಿಲಿ, ಮುಂದೊಂದು ಏನು ಬೇಕಾಗೇ ಇಲ್ಲ ನನಗೆ, ಅಂಥ ವರ ಕೊಡ್ತಿದ್ರೆ ಕೊಡು, ಇಲ್ಲ ಬೇಡ. ದೇವ್ರಂತ ನಿನ್ನ ಇಚ್ಛೆ ಇದ್ದಂಗೆ ಆಗಲಪ್ಪ, ನಿನ್ನ ಇಚ್ಛೆ ಇದ್ದಂಗೆ ಆಗಲಿ. ಇವತ್ತಿಗೆ ಹೋಗಿ ದೊಡ್ಡ ಬಂಗ್ಲಾ ಇದ್ದು ಬಳ್ಳಾರಿ ಅವ್ರು, ಆತನ ಹೆಸರು ಮೇಲೆ ಕಲ್ಯಾಣ ಮಂಟಪ, ಆತನ ಹೆಸರು ಮೇಲೆ ಸಾಲಿಗಳದಾವು, ಆತನ ಹೆಸರು ಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೀತಾವೆ. 27,000 ಎಕರೆಯನ್ನು ಕೊಟ್ಟೋದವ್ರು ಯಾರು? ಲಿಂಗರಾಜ್ ದೇಸಾಯಿ ಅವರು. 2 ದಿನದ ಹಿಂದೆ ಅವ್ರದ್ದು ಜಯಂತಿ ಆಯ್ತು. ಮಕ್ಕಳಿದ್ದಿಲ್ಲ, ದತ್ತಕ್ಕೆ ನಾ ಬರ್ತೀನಿ ಎಲ್ಲರೂ
ತಮ್ಮನ ಮಗ ತಗೋ, ತಂಗಿ ಮಗನ ತಗೋ, ತಮ್ಮನ ಮಗನಿಗೆ ತೊಗೊಂಡು ತಂಗಿ ಮಗಳಿಗೆ ಕೊಟ್ಟು ನಿಮ್ಮ ಆಸ್ತಿ ನಿಮ್ಗೆ ಉಳಿತೈತಿ ಹೇಳ್ತಾರೆ. ನಿಮಗೂ ಗೊತ್ತಿರ್ತವೆಲ್ಲ. ಅವ್ರಿಗೆ ಅರ್ಧ ಆಯ್ತು, ಇವ್ರಿಗೆ ಅರ್ಧ ಆಯ್ತು, ಯಾರು ಕೊಟ್ಟು ಹೋಗಲ್ಲ, ಏನಾಗಲ್ಲ, ಇಂಥವೆಲ್ಲ ಹೇಳ್ತಾರೆ. ಭಾರಿ ಐಡಿಯಾ ಇರ್ತವೆ ಒಂದೇ ತಿಳಿತಾರೆ. ಅವಾಗ ಲಿಂಗರಾಜ್ ದೇಸಾಯಿ ಅವ್ರು ಏನು ಮಾಡ್ಬೇಕಂತ ಚಿಂತೆ ಗಾಬರಾಗಿ 2 ಲಗ್ನ ಇದ್ರು ಅವರು. ಗಾಬರಾಗಿ ಏನು ಮಾಡ್ಬೇಕು ಅಂತ ಕೇಳಿದಾಗ ಏನಿಲ್ಲ, ಸಮಾಜಕ್ಕೆ ಏನಾರ ಮಾಡಬೇಕು. ಸಮಾಜಕ್ಕೆ ಏನು ಮಾಡಬೇಕು? ಇವತ್ತಿಗೂ ಸಿರ್ಸಂಗಿಗೆ ಕಾಳಮ್ಮದೇವಿ ದೇವಸ್ಥಾನ ಐತಿಲ್ಲ, ಸಿರ್ಸಂಗಿ ಒಳಗೆ ಹೋದ್ರಂದ್ರೆ ವಾಡ್ಯದೊಳಗೆ ಏನಿಟ್ಟಿಲ್ಲ, ಸರ್ಕಾರದವ್ರು ಏನಾದ್ರು ಮೇಂಟೆನೆನ್ಸ್ ಮಾಡಂಗಿಲ್ಲ. ಅದ್ರ ಬಗ್ಗೆ ಏನು ಗಮನ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡಲ್ಲ ಈ ಸಂದರ್ಭ ಅಲ್ಲ. 27,000 ಎಕರೆಯನ್ನು ಇಡೀ ಕರ್ನಾಟಕ ರಾಜ್ಯದ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ಗೆ ಉದಾರವಾಗಿ ದಾನವನ್ನು ಕೊಟ್ಟಂಥವ್ರು ಲಿಂಗರಾಜ್ ದೇಸಾಯಿ. ಮಕ್ಕಳಿಲ್ಲ ಅವನಿಗೆ. ಯಾರಿಗಾರ ಒಬ್ಬನ ಮಗನ ತೊಗೊಂಡಿದ್ದೆ ಅಥವಾ ಮಗಳಿಗೆ ತೊಗೊಂಡಿದ್ದಂದ್ರೆ 27,000 ಎಕರೆ ಕೊಟ್ಟಿದ್ರಂತ ತಿಕ್ಕೋರೆ. ಏನು ಹಾಕಿತ್ತು? ಅವರೊಬ್ಬರು ವಾಡೆ ದೇಶಮುಖರು ಹಾಕಿದ್ರು, ಗೌಡ್ರು ಹಾಕಿದ್ರು, ಕುಲಕರ್ಣಿ ಹಾಕಿದ್ರು, ದೇಶಪಾಂಡೆರು ಹಾಕಿದ್ರು. ಇವತ್ತು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂದರೆ ಏಷ್ಯಾ ಖಂಡದಲ್ಲಿ ಹಲವಾರು ರಾಷ್ಟ್ರಗಳು ಸೇರಿದ ಮೇಲೆ ಏಷ್ಯಾ ಖಂಡ ಆಗುತ್ತೆ. ಏಷ್ಯಾ ಖಂಡದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಸಂಸ್ಥೆ ಅಂದರೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ. ಭಾರತ ದೇಶದಲ್ಲ, ವಿದೇಶದಲ್ಲಿ, ಅಮೇರಿಕಾದಲ್ಲಿ, ಲಂಡನ್ದಲ್ಲಿ, ದುಬೈನಲ್ಲಿ, ಇರಾನ್ದಲ್ಲಿ ಎಲ್ಲ ಕಡೆ ಸಾಲಿತಿದ್ದಾರೆ. ಅದನ್ನು ಉದಾರವಾಗಿ ಕೊಟ್ಟವರು ಲಿಂಗರಾಜ್ ದೇಸಾಯಿ. ಇದಕ್ಕೆ ಸದಾಚಾರ ಅಂತ. ಮೊದಲನೇ ಮಾತಿಗೆ ಬರ್ತೇನೆ. ದುಡಿಯೋದು ಎಷ್ಟು ದುಡಿತಿದ್ದ? 25 ರೂಪಾಯಿದಾಗ 3 ರೂಪಾಯಿ ಉಳಿಸ್ಕೊತಿದ್ದ. 3 ರೂಪಾಯಿದಾಗ 1 ರೂಪಾಯಿ ಸಮಾಜಕ್ಕೆ ಕೊಡ್ತಿದ್ದ. ಅತ್ಯಂತ ಕಡಿಮೆ ಬಡತನ ಕೆಲಸ ಮಾಡೋರ ಬಗ್ಗೆ ಹಿಡ್ಕೊಂಡು ಮೇಲಿನ ತನಕ ಬರ್ತೀನಿ. ಎಷ್ಟು ಗಳಿಸ್ತೀರಿ? 10 ರೂಪಾಯಿ ಗಳಿಸ್ತೀರ, 50 ಪೈಸೆ ಕೊಡಿರ್ತಾನ. 100 ರೂಪಾಯಿ ಗಳಿಸ್ತೀರ, 1 ರೂಪಾಯಿ ಕೊಡಿರ್ತಾನ. ದಿನ 1 ರೂಪಾಯಿ, ದಿನ 100 ರೂಪಾಯಿ ಗಳಿಸ್ತೀನಿ, 1 ರೂಪಾಯಿ ಸಮಾಜಕ್ಕೆ, ಬಡವರಿಗೆ, ದೀನರಿಗೆ, ದಲಿತರಿಗೆ, ದುಃಖಿತರಿಗೆ ಸಹಾಯ ಮಾಡೋದು. ಇದಕ್ಕೆ ಸದಾಚಾರ ಅಂತಾರೆ. ಇದಕ್ಕೆ ಸತ್ಯ ಶುದ್ಧ ಕಾಯಕ ಅಂತಾರೆ. ನಾವೊಬ್ಬ ಶ್ರೀಮಂತ ಆಗಿ ವೆಂಕಟೇಶ್ವರ ನಗರದಾಗ ಉಳಿದ ಮನೆಗಳೆಲ್ಲ ಗುಡ್ಚಾಪಿದ್ದು ಅಂದ್ರೆ ಯಾರು ಚಲೋ ಅಂತಾರೆ? ಯಾರು ಚಲೋ ಅಂತಾರೆ? ಯಾರು ಚಲೋ ಅನ್ನಂಗೆ? ನಮ್ಮ ಜೊತೆ ನಮ್ಮವರು ಬೆಳಿಬೇಕಲ್ಲ. ಧರ್ಮರಾಜ್ ಗೆದ್ದ, ಕುರುಕ್ಷೇತ್ರದಲ್ಲಿ ಗೆದ್ದ, ಸಿಂಹಾಸನವನ್ನು ಏರ್ಬೇಕು ಕೃಷ್ಣ ಪರಮಾತ್ಮ ಅಂತಂತ. ನಿಮ್ಮ ತಮ್ಮಂದಿರು ಸತ್ತಾರಲ್ಪ, ಕೌರವರೆಲ್ಲ ನಿಮ್ಮ ತಮ್ಮಂದಿರು. ಆಮೇಲೆ ನಿಮ್ಮ ಸೈನಿಕರು ಸತ್ತಾರ, ಅವ್ರ ಹೆಂಡ್ರೆಲ್ಲ ವಿಧವೆ ಆಗ್ಯಾರ. ಅವ್ರಿಗೇನು ಕೊಟ್ಟಿದೆ? ಏನು ಕೊಡ್ಲಾರ್ದು ಹೋಗಿ ಒಮ್ಮೆ ಸಿಂಹಾಸನ ಮೇಲೆ ಕೊಡ್ತೀವಂದ್ರೆ ನೀವೊಬ್ಬ ರಾಜ ಅದಿ. ಉಳಿದವರು ಈಗ ನನ್ನ ಸಂಬಂಧ ಎಷ್ಟೋ ಮಂದಿ ದುಡಿತಾರಲ್ಲ, ಸಾವಿರಾರು ಮಂದಿ ದುಡಿತಾರ. ಹಂಗೆ ಧರ್ಮರಾಜನ ಜೊತೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ 18 ದಿನ ಯುದ್ಧ ನಡೆದಂಥ ಸಂದರ್ಭದಲ್ಲಿ 100 ಮಂದಿ ಸೈನಿಕರು ಸತ್ತುಗಾರ. ಅವ್ರ ಮಕ್ಕಳು ಅನಾಥರಾಗ್ಯಾರ. ಅವ್ರ ಹೆಣ್ಣಂದಿರು ಒಂಥರ ಅನಾಥ ಪ್ರಜ್ಞೆ ಕಾಡಕತ್ತೈತಿ. ಮಕ್ಕಳಿಗೆ ಅಪ್ಪ ಅಂದ್ರೆ ತೋರ್ಸೋಕೆ ಯಾರಿಲ್ಲ. ಅವಾಗ ಕೃಷ್ಣ ಪರಮಾತ್ಮ ಅಂತನಂತ ಏನಂತ? ಇದು ಅಲ್ಲ, ಮೊದಲಿಗೆ ಅವ್ರಿಗೆ ಹೊಲ ಮನಿ ಏನು ಬೇಕು ಎಲ್ಲ ಕೊಡು, ಯಾರೂ ಉಪವಾಸ ಇರಬಾರ್ದು, ಅವಾಗ ನೀನು ಪಟ್ಟಾಭಿಷೇಕ ಮಾಡ್ಕೊ ಅಂತ ಹೇಳ್ತಂತ ಕೃಷ್ಣ ಪರಮಾತ್ಮ. ಅದಕ್ಕೆ ನಾವುಗಳು ಕೂಡ ಮೊದಲಿಗೆ ನಮ್ಮ ಪಕ್ಕದಲ್ಲಿ ಇರೋರನ್ನ ಪ್ರೀತಿಸಕ್ಕೆ ಕಲಿಬೇಕು. ಮುಂಜಾನೆ ಹೆಂಗೆ ಮಾತಾಡ್ಸಿರಪ್ಪ, ಈಗ ಎದ್ದೇನೋ ಅಂತ ಕೇಳ್ತಾರೆ. ಎದ್ದೆ ಬಂದಿರ್ತಾನೆ ನಿಮ್ಮ ಎದುರಿಗೆ ಮಾತಾಡ್ಸಕ್ರಿ ಒಂದು ನೆಪ. ಸಂಜೆ ಮುಂದೆ ಕಟ್ಟಿ ಕುಂತಿರ್ತೀವಿ, ಊಟ ತನಪ ಏನ ಯಾಕೆ ನೋಡಿ ನಿಂದ ಆಯ್ತು. ಹಂಗೆ ಉದಾಕ್ ಹೋದ್ನಿ ಅಂದ್ರೆ ಯಾರಿಗೆ ಮಾತಾಡ್ಸಂಗಿಲ್ಲ ರೀ. ಅಲ್ಲಿ ಬಿಟ್ಟು ಅಂತ ತಿಳ್ಕೊರಿ, ಸೀದಾ ಮನೆಗೆ ಹೋಗ್ಕ ನೋಡ್ರಿ. ಅರೇ ಮತ್ತೆ ಒಂದು ಮಂದಿ ಮಾತಾಡ್ತಿರ್ತಾರೆ, ಏನಪ್ಪ ನಿಂದು ಸುದ್ದಿ? ಇದು ವಿಚಿತ್ರ ಕಂಪನಿ, ಮಾತಾಡ್ಸಂದ್ಬಿಟ್ರೆ ಸಾಕು ನೋಡಿ. ಅದಕ್ಕಾಗಿ ಜೀವನದ ಹಾದಿ ಒಳಗಡೆ ನಾವು ಏನಪ್ಪ ಅಂದ್ರೆ ಪರಿಪಕ್ವವಾಗಿ ಬದುಕನ್ನು ನಡೆಸ್ಬೇಕು, ಸದಾಚಾರದಲ್ಲಿ ಜೀವನವನ್ನು ನಡೆಸ್ಬೇಕು. ಇರದೇ ಇದ್ರೆ ಬದುಕು ಬಹಳ ಅಘೋರವಾಗಿ ಆಗ್ತದೆ.
ಅದಕ್ಕೇನಂತಾರೆ, ಎಂಥವ್ರು ಸದಾಚಾರಿಗಳಂದ್ರೆ ಸತ್ಯಶುದ್ಧ ಕಾಯಕವನ್ನು ಮಾಡೋರು. ಸತ್ಯಶುದ್ಧ ಕಾಯಕವನ್ನು ಮಾಡೋರು ಯಾರದಾರ ಈಗಿನ ದಿನಮಾನದಾಗ? ಅನ್ನದಾತರಾದಂಥ ರೈತರದಾರ. ಕೃಷಿ ಕೃತ್ಯ ಕಾಯಕವನ್ನು ಮಾಡುವಂಥ ರೈತ, ಅವನ ತನು ಮನ ಭಾವ ಶುದ್ಧ, ಅವನನ್ನು ಕರೆದು ಪಾದ ಪೂಜೆ ಮಾಡಿದ್ರೆ ಸಾಕ್ಷಾತ್ ದೇವರೇ ಸಿಕ್ಕಂಗ. ದೇಶದೊಳಗೆ ಎಲ್ಲ ಉತ್ಪಾದನೆ ಮಾಡಿದ್ರೆ ಕಂಡು ಹಿಡ್ದಾರ. ಆದ್ರೆ ಜ್ವಾಳ ಹೆಂಗೆ ಉತ್ಪಾದನೆ ಅಂದ್ರೆ ಹೊಲ್ದಾಗ ಬಿಟ್ಟು ಬೇರೆ ಕಡೆ ಹೇಳಿರ ಪ್ಲಾಸ್ಟಿಕ್ ಜೋಳ ತಿನ್ನೋಕ್ಕಾಗತ್ತ? ಪ್ಲಾಸ್ಟಿಕ್ ಅಕ್ಕಿ ತಿನ್ನೋಕ್ಕಾಗತ್ತ? ಅಕ್ಕಿ ಒಳಗೆ ಅಕ್ಕಿ ಇರ್ತಾವೆ, ಪ್ಲಾಸ್ಟಿಕ್ದ ಅಕ್ಕಿ ಇರ್ತಾವೆ, ಗೊತ್ತಾಗಂಗಿಲ್ಲ. ಜ್ವಾಳದೊಳಗೆ ಜ್ವಾಳ ಇರ್ತಾವೆ, ಗೊತ್ತಾಗಂಗಿಲ್ಲ. ಪ್ಲಾಸ್ಟಿಕ್ನ ಇರ್ತಾವೆ, ಗೊತ್ತಾಗಂಗಿಲ್ಲ. ಹಳ್ಳ ಸೇಮ್ ಹಂಗೆ ಕಾಣ್ತಾವೆ, ಗೊತ್ತಾಗಲ್ಲ. ಅದು ರೈತ ಮೋಸ ಮಾಡ್ಯಾನ. 1000 ರೂಪಾಯಿ ಹೆಚ್ಚು ಮಾಡಿದ್ರು ಮಾರಾಟ ಮಾಡ್ತಾನೆ, 1000 ರೂಪಾಯಿ ಕಡಿಮೆ ಮಾಡಿದ್ರು ಮಾರಾಟ ಮಾಡ್ತಾನೆ. ಅಂತ ಹಳ್ಳಿ ಒಳಗೆ ಹೆಂಗಿರ್ತಾರೆ ರೈತರು? ಅವರು ಹಿಂಗೆ ರಾಶಿ ಮಾಡ್ತಾನೆ ಗೊತ್ತಾದ ಸಾಕು. ನಾವು ಊರಾಗಿರುವಂಥ ಹಿರೇ ಮಾಡಿದ್ರೆ ಹೊಕ್ಕಿವಿ, ಮಡಪತ್ತಿರ ಹೊಕ್ಕಿವಿ, ತಳವಾರ ಹೊಕ್ಕಿವಿ, ಮನೆ ಆಳ್ಮಕ್ಳು ಹೊಕ್ಕಿವಿ, ಎಲ್ಲರೂ ಹೊಕ್ಕಿವಿ. ಬೆಳೆದಿರೋದೇ 2 ಚೀಲ, ಎಲ್ಲರಿಗೂ ಒಂದೊಂದು ಬಗ್ಸಿ ಆಗ್ತಾವ. ಮತ್ತು ದೇವ್ರು ಯಾರು ಬಲ್ಲಿ ಅದನ್ನ? ಅದಕ್ಕೆ ರವೀಂದ್ರನಾಥ್ ಠಾಗೂರ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದರು, ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠವಾದಂಥ ಪ್ರಶಸ್ತಿಯನ್ನು ಪಡೆದರು. ಗೀತಾಂಜಲಿ ಕೃತಿ ಒಳಗೆ ಬರೀತಾರೆ ಅವರು, ದೇವ್ರು ಎಲ್ಲಿದನ ದೇವ್ರು ಎಲ್ಲಿದನ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಭಾಳ ಸುಂದರವಾದಂಥ ಮಾತು. ಸದಾಕಾಲ ನೆನಪಿರ್ಬೇಕು ನಿಮ್ಗೆ. ಹೆಗಲಿಗೆ ಬಾರ್ಕೋಲ್ ಹಾಕ್ಕೊಂಡು, ತುಂಡು ಬಟ್ಟೆ ಉಟ್ಕೊಂಡು, ಬಿಸಿಲು ಗಾಳಿ ಮಳೆ ಅನ್ನದೇ ದುಡಿಯುವಂಥ ರೈತನ ಹೃದಯದಲ್ಲಿ ದೇವರಿದ್ದಾನೆ ಹೊರತು ಮತ್ತೊಂದು ಕಡೆ ದೇವ್ರು ಸಿಗಲ್ಲ ಅಂತ ಹೃದಯ. ಅಂತ ಬಂದು ಚಲೋ ಶಾಸ್ತ್ರ, ಚಲೋ ಕಪ್ಪನಾಗ ಹಾಲು ಕೊಡ್ರಿ, ಚಲೋ ಉಡಿಸ್ರಿ, ಪುಣ್ಯ ಬರಲಿ ಅಂತ ಹೃದಯ ತುಂಬಿ ಆಶೀರ್ವಾದ ಮಾಡಕ್ಕ ರೈತ. ಏನರ ಎಲ್ಲ ಲಗ್ನ ಇರ್ತವೆ, ಮನುಷ್ಯ ಅಂತ ಇರ್ತವೆ, ಅಥವಾ ಯಾರೋ ಬಂದಿರ್ತಾರೆ, ಇಲ್ರಿ ಅವಲಕ್ಕಿ ಸುಸ್ರ ಮಾಡಿದ್ರು, ಸ್ವಲ್ಪ ಪುಟಾಣಿ ಪುಡಿ ಹಾಕಿರಿ ಚಲೋ ಆಗ್ತಿತ್ತು, ಸೇವ್ ಹಾಕಿರಿ ಚಲೋ ಆಗ್ತಿತ್ತು, ಕೆನಿ ಮೊಸರು ಹಾಕಿತ್ತು, ಇದನ್ನೇ ಹೇಳ್ತಾರೆ. ಅದು ರೈತ ಉಣಿಸಿ ನೋಡ್ರಿ, ಯಾವ್ದು ಕೇಳ್ತಾನ? ಏನು ಕೇಳಲ್ಲ. ಸೋಫಾ ಸೆಟ್ ಕೇಳಂಗಿಲ್ಲ, ಡೈನಿಂಗ್ ಹಾಲ್ ಕೇಳಂಗಿಲ್ಲ, ಎಲ್ಲಿ ಕುಂತಿರ್ತಾನೆ ಅಲ್ಲೇ ಉಂಡು ಆರಾಮ, ಒಳ್ಳೇದಾಗ್ರಿ, ಪುಣ್ಯ ಬರಲಿ ನಿಮಗೆ ಅಂತ ಹೋಗ್ಬಿಡ್ತು. ಅವನು ಸದಾಚಾರಿ, ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಭೂಮಿ ತಾಯಿಗೂ ವಂಚನೆ ಮಾಡಿಲ್ಲ. ಭಾಳ ಮಂದಿ ಹಿರಿಯರಿದ್ರಿ. ನಿಮ್ಮೂರ ಸೇಡಮ್ನಾಗ ಎಷ್ಟಿತ್ತಪ್ಪ ಭೂಮಿ ರೇಟು? 1,50,000, 2 ಲಕ್ಷ. ಈಗ ಎಲ್ಲಿ ಬಂದದ? ಭೂಮಿ ಬೆಳೆದಿಲ್ಲ ಅಂತ ತಿಳ್ಕೊರಿ. ಭೂಮಿ ಬೆಳೆದೇ ಇಲ್ಲ ನಿಮ್ಮದು. ಭೂಮಿ ಈ ವರ್ಷ ನಿಮ್ಮ ಭೂಮಿ ಬೆಳೆದೇ ಇಲ್ಲ. ಕಲಬುರ್ಗಿ ರೋಡಿಗೆ ನಿಮ್ದು ಹೊಲ ಐತಿ, ರೋಡಿಗೆ ಸಾಕಷ್ಟು ಮಳೆ ಆಯ್ತು. ಹೋದ ಸಲ 6 ತಿಂಗಳ ಬೆಳೆದಿಲ್ಲ, ಈ ವರ್ಷ ಮಳೆ ಆಗಿಲ್ಲ, ಬೆಳೆದಿಲ್ಲ. ಆದ್ರೆ ಭೂಮಿ ರೇಟ್ ಕಮ್ಮಿ ಆಯ್ತ? ಎಷ್ಟೈತಾನ ಈಗ ಕಲಬುರ್ಗಿ ರೋಡಿಗೆ? ಹೆಂಗೈತ್ರಿ ಪ್ರಕಾಶ್? ಚಲೋ ದುಕಾನ್ ಕಟ್ಟನತ್ತ ರೋಡಿಗೆ. 1 ಕೋಟಿ ಎಕರೆಗೆ ಎಷ್ಟು? 1 ಕೋಟಿ ಮ್ಯಾಗ ಇರ್ಬೇಕು, ಕಮ್ಮಿ ಅಂತಿಲ್ಲ. ನೀವು ಬ್ಯಾಂಕ್ನೇ ನಿಮ್ಮ ರೊಕ್ಕ 10,000 ರೂಪಾಯಿ ಇಟ್ಟಿದ್ದಂದ್ರೆ 10 ವರ್ಷಕ್ಕೆ 20,000 ಆದ್ರೆ ಪುಣ್ಯ ಐತಿ. ಭೂಮಿ ತೆ ಯಾರಿಗೂ ವಂಚನೆ ಮಾಡಿಲ್ಲ. ಆಕೆನ ನಂಬಿ ಯಾರು ಬದುಕ್ತಾರ ಅವ್ರು ಸನ್ಮಾರ್ಗಿಗಳು, ಸದಾಚಾರಿಗಳು. ನೀವು ಮನೆ ಕಟ್ಕೋಬೋದು, 1 ಕೋಟಿ ಮನೆ ಬೇಕು, ಅವಶ್ಯ ಬೇಕು, ಕಟ್ಕೋರಿ. ಈಗಿನ ದಿನಮಾನಕ್ಕೆ ಅವಶ್ಯಕತೆ ಕಟ್ಕೋರಿ. ಆದ್ರೆ ಊರಾಗ 1 ಮನೆ, ಊರ ಹೊರಗೆ 1 ಎಕರೆ ಹೊಲ ಕಾಯಂ ಇರಬೇಕು. ಯಾವಾಗ ಆಪತ್ತು ಬರ್ತು ಬೇಕಾಗುತ್ತಲ್ಲ. ಬಂಗಾರ ಮಾಡಿಸಿದ ಉದ್ದೇಶ ಏನು? ಆಪತ್ತು ಬಂದಾಗ ಅನುಕೂಲ ಆಗಲಿ ಅಂತಂದ. ಹೊಲ ಇದ್ದ ಉದ್ದೇಶನ ಬೆಳೆಯೋದು ಬೇಕು. ಅದ್ರ ಜೊತೆಗೆ ಏನಪ್ಪ, ಯಾವಾಗ ಆಪತ್ತು ಬಂತು, ಏನೋ ಜಡ್ಡು ಜಾಪತ್ರ ಬಂತು, ಏನೋ ಅನುಕೂಲ ಬಂತು, ಅನಾನುಕೂಲ ಬಂತು, ಅವು ಬೇಕು. ಮನಿನೂ ಬೇಕು. ಅನಾನುಕೂಲ ಬಂತು ಮನಿ ಮಾರಕ್ಕಾರ. ಅದಕ್ಕಾಗಿ ಸದಾಚಾರಿಗಳಾಗಬೇಕು. ಅಂಥ ಸದಾಚಾರಿಗಳಂದ್ರೆ ರೈತರು, ಸನ್ಮಾರ್ಗಿಗಳಂದ್ರೆ ರೈತರು. ಅದನ್ನು ಮಾಡಿದಂಥವ್ರು ಸಕ್ರೆ ಕಡೆಯಪ್ಪನವರು ಅದನ್ನು ಮಾಡಿದರು. ಅದನ್ನು ಮಾಡಿದವರು ನೂಲಿ ಚಂದಯ್ಯ. ಅದನ್ನು ಮಾಡಿದೊಬ್ಬ ಟೆಂಗ್ ಮಾರ್ತಿದ್ನಲ್ಲ ಅವ, ಟಿಪ್ಟೂರ್ ಬಲ್ಲಿ ಹುಡುಗ, ಅವ MA BEd ಮಾಸ್ತರ್ ಅದವ. ಸುಮ್ಮನೆ ಇವತ್ತು ಆಕಸ್ಮಿಕವಾಗಿ ನೆನಪು ಬರ್ತದೆ. ನಾನು ನಮ್ಮ ಗುರುಗಳಿಗೆ ಫೋನ್ ಹಚ್ಚಿದ್ದೆ, ಮಾತಾಡ್ಕತ್ತಿದ್ದೆ. ಎಳ್ನೀರು ಕುಡಿತಿದ್ದರು, ಭಾಳ ಚಲೋ ಐತೆ ನೋಡ. ಅವ್ರ ಅಜ್ಜಾರ ಹೇಳ್ಯಾರ, ಅವ್ನ ಬಲ್ಲಿ ಭಾಳ ಎನ್ಕ್ವೈರಿ ಮಾಡಿದ್ದೀನಿ ನೋಡ ಅಂತ. ಏನು ರೀ, ಬದುಕು ಕಟ್ಕೋಬೇಕಂದ್ರೆ 100 ಒಳ್ಳೆಯ ಮಾರ್ಗಗಳಿವೆ. ಮೋಸದ ಮಾರ್ಗ ಅಲ್ಲ, ಒಳ್ಳೆಯ ಮಾರ್ಗಗಳಿವೆ.
ಅದಕ್ಕಾಗಿ ನೀವು ನಿಮ್ಮ ಮಕ್ಕಳಿಗೆ ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡ್ರಿ, ಒಳ್ಳೆಯ ಆಚಾರವನ್ನು ಕೊಡಿ. ಒಳ್ಳೆ ಡಿಗ್ರಿ ಬೇಕಂತೇನಿಲ್ಲ, ನಿಮಗೆ ಮುಪ್ಪಿನ ಕಾಲಕ್ಕೆ ಒಂದು ರೊಟ್ಟಿ ಹಾಕು, ಇಲ್ಲಾಂದ್ರೆ ಚಲೋ ಮನೆ ಕಟ್ಟಿ ಗಾಡಿ ನೋಡ್ಕೊಂತ ಕೂರ್ಬೇಕಾಗ್ತದೆ. ಅದು ಆಗ್ಬಾರ್ದು, ಯಾವ ಕಾರಣಕ್ಕೂ ಆಗ್ಬಾರ್ದು. ಮಗ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, IIT ಓದಿ, IAS ಆಫೀಸರ್ ಆಗಲಿ, IPS ಬೇಕಾದಾಗಲಿ, ಯಾವಾಗ ನೀವು ಕರೆದೆ ಅಂದ್ಕೊಳ್ಳಿ ಬಟ್ಟನ ಬರ್ಬೇಕು. ಇಲ್ಲವ ನಾನು ದಿಲ್ಲಿ ಹಂಗದೀನಿ, ಶೆಡಮ್ ಬರ್ಬೇಕಂದ್ರೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ನಮ್ಮ ಕಡೆಯಿಂದ ಆಗಂಗಿಲ್ಲ, ನಾನು ರಜಾ ಕೊಡೋಂಗಿಲ್ಲ, ನಾನು ಸೂಟಿ ಇಲ್ಲ, ಏನು ಮಾಡೋದು? ಮೊಬೈಲ್ನಲ್ಲಿ ಪ್ರೀತಿ ಬರಲ್ಲ, ATMನಲ್ಲಿ ಪ್ರೀತಿ ಬರಲ್ಲ, ರೊಕ್ಕ ಬರ್ತೈತಿ. ನೀವು ಇದ್ದಂಥ ಮನೆ ಮಾರಿದ್ರೆ ರೊಕ್ಕ ಬರ್ತೈತಿ, ಮಗನೇ ಬರ್ಬೇಕಂತೇನಿಲ್ಲ. ಆಂಬುಲೆನ್ಸ್ನೇ ಬಾಡಿ ಹೊಂಟತ್ತೆ, ಆಂಬುಲೆನ್ಸ್ ಡ್ರೈವರ್ ಫೋನ್ ಮಾಡ್ತಾನೆ, ಇದ್ರಾಗ ನಮ್ಮನ್ನ ಈ ನಂಬರ್ ಇತ್ತು ಫೋನ್ ಮಾಡೀನಿ, ಇವ್ರು ತೀರ್ಕೊಂಡ್ರಿ, ಕೋವಿಡ್ ಆಗಿತ್ತು ತೀರ್ಕೊಂಡ್ರ, ಮತ್ತು ನೀವು ಬರ್ತೀರಿ ಹೆಂಗೆ? ಇಲ್ಲ ನಾವೇನು ಬರೋಂಗಿಲ್ಲ, ಮತ್ತು ಅವ್ರ ಬಳಿ 6 ಲಕ್ಷದ ರೊಕ್ಕ ಹೆಂಗೆ ಮಾಡ್ಬೇಕು? ಅವ್ರ ರೊಕ್ಕ ತಂದು ನಾನು ಮನೆ ಕೊಟ್ಟವ್ರೆ ಅಂತ ಅವ್ನು ಮನ್ನನ್ನು ಮಾಡಬೇಕು ಮತ್ತು ರೊಕ್ಕ ಒಯ್ಕೊಡ್ಬೇಕು. ಇದಕ್ಕೆ ಸದಾಚಾರ ಅನ್ನಂಗಿಲ್ಲ, ಸನ್ಮಾರ್ಗ ಅನ್ನಂಗಿಲ್ಲ. ಕಾಯಕ ಮತ್ತು ದಾಸೋಹ. ಕಾಯಕ ಮಾಡಬೇಕು, ಬಂದಿದ್ರಲ್ಲೇ ಒಂದ ತುತ್ತನ್ನ ಅರ್ಧ ತುತ್ತನ್ನ ದಾಸೋಹಕ್ಕೆ. ಯಾರೇ ಬರಲಿ, ಗುಡಿಗೆ ಹೋಗಿ ಕೊಡ್ಬೇಕಂತಿಲ್ಲ, ಮಠಕ್ಕೆ ಹೋಗಿ ಕೊಡ್ಬೇಕಂತಿಲ್ಲ. ನಿಮ್ಮ ಜೊತೆಗಿರೋರಿಗೆ ಯಾರು ಹಸ್ತೈತಿ ಹಸಿದವ್ರಿಗೆ ಅನ್ನ ಕೊಡಬೇಕು, ಮತ್ತು ಹಸಿಲಾರ್ದವ್ರಿಗೆಲ್ಲ ಮತ್ತು ಸಾಕಷ್ಟು ಇದ್ದವ್ರಿಗೆ ಎಲ್ಲರೂ ಮತ್ತೆ ತೆಗ್ಗಿ ಎಲ್ಲಿ ಇರ್ತೈತೆ ಅಲ್ಲಿ ಹಾರ್ಕೊಂತಕ್ಕದ ನೀರು ಹೊಚ್ಚವಸ್ತರ ಕರೀತಾರೆ, ಅವ್ರಿಗೆ ಕರಿತೀರಿ, ಏನು ಮಾಡೋದು? ಯಾರಿಗೆ ಹಸಿವು ಇರ್ತೈತೆ ಅವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ. ನಿಮ್ಮ ಹತ್ರ 10 ಜೊತೆ ಬಟ್ಟೆ ಎಕ್ಸ್ಟ್ರಾ ಅದಂದ್ರೆ ಕರೆದು ಕೊಡ್ರಿ. 1 ವರ್ಷ ದೀಪಾವಳಿಗೆ ಫಿಕ್ಸ್, ದಸರಾಗೆ ಫಿಕ್ಸ್. ಮನೆ ಖಾಲಿ ಮಾಡ್ಬೇಕಲ್ರಿ, ಇಟ್ಕೊಂಡು ಎಷ್ಟು ದಿನ ಕುಂದಿರ್ತೀರಿ? ಅಲಮಾರಿ ತುಂಬ ಬಟ್ಟೆ. ಹಾಂ, ಯಾರಿಗಿರೋ ಒಂದು 4 ಮಂದಿ ಕರೆದು ಕೊಡ್ರಿ. ಹೊಸವಂತ ಕೊಡ್ಸೋಕ್ಕೆ ತಯಾರಿಲ್ಲ, ಹಳಿ ಬಟ್ಟೆನೇ ಇರಲ್ಲ, ಯಾರಿಗಾರು ಕೊಡ್ರಿ. ಕೊಟ್ಟು ಒಳ್ಳೆ ದಾನಿಗಳಾಗ್ರಿ, ದಾಸೋಹಿಗಳಾಗ್ರಿ, ಒಳ್ಳೆಯ ದುಡಿಮೆಯನ್ನು ಮಾಡಿರಿ. ಕಡಿಮೆ ಅಂದರೆ 8 ತಾಸು ದುಡಿಬೇಕು. 8 ತಾಸು ಯಾವುದೇ ಕಾರಣಕ್ಕೂ ಅದು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಬಾರ್ದು. ಮೈ ಉಳಿಸ್ಕೊಳ್ಳೋದು ಅಂತಾರೆ ನೋಡಿ, ಮೈಗಾಡ್ರು ಅಂತಾರೆ, ಹಂಗೆ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಬಾರ್ದು. 8 ತಾಸು ವಿದ್ಯಾರ್ಥಿಗಳಾದ್ರೆ 8 ತಾಸು ಹಲಿ ಹೋಗ್ತಾರೆ, ಮನೆಗೆ ಬಂದಮೇಲೆ 4 ತಾಸು ಹೋಗ್ತಾರೆ. ಅದನ್ನೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಸದಾಚಾರ ಅನ್ನೋದು ಭಾಳ ಅವಶ್ಯ. ಆ ಸದಾಚಾರದ ನೀತಿಯಲ್ಲಿ ಬದುಕಿ ಲಿಂಗೈನನ್ನು ಪೂಜೆ ಮಾಡಿ ದೇವರನ್ನು ಕಾಣಬೇಕು. ಇದು ಅಂಗದ ಮೇಲೆ ಲಿಂಗ ಐತಿ. ಎಲ್ಲ ಜಾತಿ ಜನಾಂಗದೊಳಗೂ ದೇವರನ್ನ ಲಿಂಗ ಅದ, ತಿಳಿತೀರ? ಬರೀ ವೀರಶೈವರಿಗೆ ಅಷ್ಟೇ ಅಂತಾರೆ, ಎಲ್ಲ ಜಾತಿ ಜನಾಂಗದೊಳಗೂ ಲಿಂಗ ಅದ. ಆ ದೇವರಿಗೆ ನೈವೇದ್ಯ ಮಾಡೇ ಉಣ್ಬೇಕು. ಬರೀ ಅಮಾವಾಸ್ಯೆ, ಹುಣ್ಣಿಮೆಗೆ, ಸೋಮವಾರ ಮನೆ ಕಾರ್ಯಕ್ರಮ ಇದ್ದಾಗ ಅಷ್ಟೇ ನೈವೇದ್ಯ ಮಾಡೋದಲ್ಲ, ಪ್ರತಿನಿತ್ಯ ಸಕ್ರೆ ಇಷ್ಟ ಅನ್ನ. ನಾವು ನಮ್ಮಲ್ಲಿ ಇರೋದೇ ಎಷ್ಟೈತಪ್ಪ, ಬೆಲ್ಲ ಅನ್ನ, ಸಕ್ಕರೆ ಅನ್ನ, ಇಷ್ಟೇ ನೈವೇದ್ಯ ಮಾಡೋದು, ಊಟ ಮಾಡೋದು. ಭಾಳ ಸಮಾಧಾನದಿಂದ ಉಣಿಸ್ಬೇಕು. ಹಿಂದಕ್ಕೆಲ್ಲ ಹೆಂಗೆ ಮಾಡ್ತಿದ್ರಿ? ಉಡಾತನ ಮಾಡಿ ಬಂದ್ಕೊಳ್ಳೇನ ಕೈಕಲ್ ಮುಖ ತಗೊಂಬ ಅಂತ ಹೇಳ್ತಿದ್ವಿ ಮನೆಯಾಗ. ಕೈಕಲ್ ಮುಖ ತಗೊಂಡು ಬಂದ್ಕೊಳ್ಳೆ ಹಸಿವಾಗಿರ್ಬೇಕು, ಸಾಲಿಂದ ಬಂದಿದ್ದು, ಊಟ ಮಾಡತ್ತೀವಿ. ಊಟ ಚೆನ್ನಾಗಿ ಊಟ ಕೊಡ್ತೀವಿ. ಊಟ ಕೊಟ್ಟು ಎಲ್ಲ ಆದಮೇಲೆ ಮ್ಯಾತಕ್ಕೆ ಬಿಡ್ತಿದ್ವು. ಮಾಸ್ತರ್ ಹೇಳ್ತಿದ್ವು ಕಂಪ್ಲೇಂಟ್, ನಿಮ್ಮ ಹುಡುಗ ಶಾಲೆ ಭಾಳ ಚುಟುಮುಳ ಅನ್ರಿ, ಈಗ ಹೊಡೆದು ಬಿಟ್ರೆ ಸಾಕು. ಟಿವಿಯಾಗ, ಫೇಸ್ಬುಕ್, ನೀವು ಒಂದು ಮಂದಿ ಇಂಥ ಕಿಂಗ್ಡಮ್ ಅದ ನೋಡಿ ವಾಟ್ಸಪ್ದಾಗ. ತೋ ಹೊಡೆದಾನ, ಶಾಲೆ ಮಾಸ್ತರ್ ಹೊಡೆದಾನ, ಬಾಜು ಮನೆಯಾಗ ಹೊಡೆದಾನ. ಯಾಕೆ ಹೊಡೆದಾನ ತಿಳೇ ಇಲ್ಲ, ಹೊಡೆದಾನ ಬಟ್ಟೆ ಅಷ್ಟೇ, ಮುಂದೆ ಅದು ಉತ್ತರ ಏನಿಲ್ಲ. ಯಾಕೆ ಹೊಡೆದಾನವ? ಈಗ ಮೊನ್ನೆ ಮೊಬೈಲ್ ಕೊಡ್ಲಾರ್ದಕ್ಕೆ ಬಿದ್ದು ಸತ್ತವ. ಮೊಬೈಲ್ ಕೊಡ್ಲಾರ್ದಕ್ಕಂತ ಅಷ್ಟೈತಿ. ಆದ್ರೆ ಮೊದಲಿಗೆ ಇಲ್ಲಿದ್ದ ಮೊಬೈಲ್ ಬಳಸೋತಿ ಹೇಳ್ಬೇಕೇನಿಲ್ಲೋ, ತಂದೆ ತಾಯಿದಾರು ಹೇಳ್ಬೇಕೇನಿಲ್ಲೋ, ಮೊಬೈಲ್ ಇಷ್ಟು ಬಳಸಬಾರ್ದಪ್ಪ, ಇಷ್ಟು ನೋಡಬಾರ್ದು. ಅದು ಹೇಳಿದ್ರೆ ಆಕಿತ್ತ? ಅದನ್ನ ಯಾರು ಯೋಚನೆ ಮಾಡಿದಾರೆ? ಇಲ್ಲ, ಮೊಬೈಲ್ ಕೊಡ್ಲಾರ್ದ ಬಿದ್ದು ಸತ್ತ, ಎಲ್ಲರೂ ಅದನ್ನೇ ಹೇಳ್ತಾರೆ. 3 ದಿನದ ಹೊತ್ತತ್ತು ಎಲ್ಲರೂ ಹಿಂಗ್ರಿ ಅಪ್ಪ ಹಿಂಗಾಯ್ತು. ಅದೇ ಆಗೈತಪ್ಪ, ಯಾಕೆ ಆಗೈತಿ? ನಿಮ್ಮ ಮನೆ ಮಾಡ್ತೀನಿ, ನೀನು ಹೇಳಕ್ಕೆ ಬಂದಿಲ್ಲಪ್ಪ. ಅದಕ್ಕಾಗಿ ತಂದೆ ತಾಯಂದರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳು ಮನೆಗೆ ಬಂದ ತಕ್ಷಣ ಭಾಳ ಪ್ರೀತಿಯಿಂದ ಊಟ ಮಾಡಿಸ್ರಿ. ಒಂದು ಅರ್ಧ ತಾಸು ಆಡಾಕ್ಬಿಡ್ರಿ. ಆಮೇಲೆ ನೀವು ಟ್ಯೂಷನ್ ಕಳಿಸ್ರಿ.
ಮನೆಗೆ ಬಂದ ತಕ್ಷಣ ನೀವು ಟಿ ವಿ ಬಂದ್ ಮಾಡಿ, ನಿಮ್ಮ ಮೊಬೈಲ್ ಬಂದ್ ಮಾಡಿ, ಒಂದು ಅರ್ಧ ತಾಸು ಕೂಡ ಕುಂತು ಹಟ್ಟಿ ಹೊಡ್ರಿ. ಭಾಳ ಮನಸ್ಸು ಹಗುರ ಇರ್ತೈತಿ. ನೀವು ಚಂದ ಇರ್ತೀರಿ. ಎಲ್ಲೇ ಹೋಗಿರ್ತಾನೆ ಮನೆ ಯಜಮಾನ ದುಡಿಯಾಕೆ ಹೋಗಿರ್ತಾನೆ, ಏನೋ ಹೆಚ್ಚು ಕಮ್ಮಿ ಆಗಿರ್ತೈತಿ. 10 ರೂಪಾಯಿದಾಗ ಸಿಗುವಂಥ ಮಾಲ್ 20 ರೂಪಾಯಿ ಸಿಗ್ತೈತಿ. ಕೂಲಿ ಸಿಗ್ಬೇಕಾಗಿರ್ತೈತಿ. ಕೂಲಿ ಸಿಗ್ಲಾರ್ದು ಬಂದಿರ್ತಾನೆ, ಟೆನ್ಷನ್ದಾಗ ಬಂದಿರ್ತಾನೆ. ಬಂದ ತಕ್ಷಣ ಅವನಿಗೆ ಊಟ ಮಾಡಿಸಿ ಮಕ್ಕಳು ಅವ್ನ ಕೈ ಕೊಟ್ಟರೆ ಅವನು ಆಟ ಆಡ್ಕೊಂತ ಕುಂದಿರ್ತಾನೆ ಮಕ್ಕಳ ಜೊತೆ. ಬಂದ ತಕ್ಷಣ ಅವನು ಕೂಡ ಯುದ್ಧ ಸಾರಿದ್ರಂದ್ರೆ ದುಡಿಯಂಗಿಲ್ಲ, ದುಃಖ ಬಿಡೋಂಗಿಲ್ಲ, ನೀನು ಕಟ್ಕೊಂಡು ಹಾಳಾಗೋದು ನನ್ನ ಜೀವನ ಇರಲ್ಲ. ಯಾವಾಗ ಬರ್ಬೇಕು ಬರ್ತೈತಿ, ಸಮಯ ಐತೆ. ಅದಕ್ಕೆ ಒಳ್ಳೆಯ ಸಮಯ ಬಂದೇ ಬರ್ತೈತಿ. ಅದಕ್ಕೇನಂತ ಒಳ್ಳೆಯ ಸಮಯಕ್ಕೇ ಸದಾಚಾರ, ಒಳ್ಳೆಯ ದಾರಿಗೇ ಸನ್ಮಾರ್ಗ ಅನ್ನುವಂಥ ಮಾತುಗಳಿವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಿದಂಥ ವೆಂಕಟೇಶ್ವರ ನಗರದವರು ಅಲ್ಲಿಂದ ಕರ್ಕೊಂಬರ್ಬೇಕಂತಂದು ಪ್ರಯತ್ನ ಮಾಡಿದ. ನಾನು ಒಲನ್ನ ಡ್ರೈವರ್ಗೆ ಹೇಳಿದೆ, ಬಡಿ ಗಡಿ ಒಳಗೆ ಹೊಡಿ ಅಂತಂದು. ಮೊದಲಿಗೆ ಆಗಿದ್ರು ಬರ್ತೀನಿ, ನಾನು ಜಗ್ಗ ಅಡ್ಡಾಡ್ತಿದ್ದೆ, ಎಲ್ಲ ಅಡ್ಡಾಡೇನು ವೆಂಕಟೇಶ್ವರ ನಗರ ಪೂರ. ಈಗ ಹಂಗಿಲ್ಲ, ಇನ್ನೊಂದು 3 ತಿಂಗಳು ಆದಮೇಲೆ ಮತ್ತೆ ಎಲ್ಲ ಆರಾಮಾಗಿರ್ತೀವಿ, ಮತ್ತೆ ಅಡ್ಡಾಡ್ತೀವಿ. ಆದರೆ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಪಂಚ ಆಚಾರಗಳಂತಿವೆ. ಅದರಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ಭೃತ್ಯಾಚಾರ, 5 ಆಚಾರಗಳು. 5 ಆಚಾರದಲ್ಲಿ ಇದು 2ನೇ ಆಚಾರ. ಯಾವುದು? ಸದಾಚಾರ. ಇದನ್ನು ಇವತ್ತು ಇಲ್ಲಿ ನಾವು ನಿಮ್ಮೆದುರಿಗೆ ಆಡಿದ್ದೇವೆ. ಒಟ್ಟಾರೆ ಯಾವುದೇ ಧರ್ಮದಲ್ಲಿ ಇರಲಿ, ಧರ್ಮವನ್ನು ಬಿಟ್ಟು ನಡಿಬಾರ್ದು ಮತ್ತು ಧರ್ಮದ ಹಾದಿಯಲ್ಲಿ ಬದುಕ್ರಿ. ಅದರೊಟ್ಟಿಗೆ ಒಳ್ಳೆಯ ಗೆಳೆತನವನ್ನು ಮಾಡಿರಿ ಮತ್ತು ಮುಖ್ಯವಾಗಿ ಪ್ರೀತಿ ಅನ್ನೋದು ಇದ್ದರೇ ದೇವ್ರು ಸಿಗ್ತಾನ. ಮೀರಾ ಕೃಷ್ಣನನ್ನು ಒಲಿಸಿಕೊಳ್ಳೋದಕ್ಕೆ ಪ್ರೀತಿಯನ್ನು ದಾರಿ ಹಿಡಿದು, ಅಮೃತದ ಪ್ರೀತಿಯನ್ನು ದಾರಿ ಹಿಡಿದು, ಪರಮಾತ್ಮನೇ ಬೇಕಂತ, ಮಲ್ಲಿಕಾರ್ಜುನನೇ ಬೇಕಂತ ಅಕ್ಕಮಾದೇವಿ. ಅದಕ್ಕಾಗಿ ನಾವು ಹೇಳುವಂಥದ್ದು ತಮ್ಮೆಲ್ಲರಿಗೂ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಒಳ್ಳೊಳ್ಳೆ ಮಾತುಗಳು ನೆನಪಿರ್ಬೇಕು. ಅದಕ್ಕಾಗಿ ನಾವು ವಿಚಾರ ಮಾಡಿ ಈ ವರ್ಷ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ. ಅಷ್ಟಾವರಣ ಅಂದರೆ 8: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಕೊನೆಗೇನಪ್ಪ? ಪಾದೋದಕ, ಪ್ರಸಾದ. ಇಲ್ರಿದು ಬರೀ ವೀರಶೈವ ಧರ್ಮದಾಗೈತಿ, ನಮ್ಮ ಧರ್ಮದಾಗಿಲ್ಲ. ಎಲ್ಲ ಧರ್ಮದಲ್ಲಿ ಗುರು ಇದ್ದಾನೆ. ಎಲ್ಲ ಧರ್ಮದಲ್ಲಿ ಲಿಂಗ ಇದೆ. ಲಿಂಗ ಅಂದರೆ ದೇವರು. ಜಂಗಮದ ಧರ್ಮ ಪ್ರಚಾರ ಮಾಡ್ಕೊಂತ ಹೋಗ್ತಾನೆ. ಗುರು ಒಂದೊಂದು ಕಡೆ ಒಬ್ಬರೊಬ್ಬರು ಮಡ್ದಾಗ ಇರ್ತಾರೆ, ಎಲ್ಲಿ ಹೊರಗೆ ಬರೋಂಗಿಲ್ಲ. ಯಾರೋ ಒಬ್ಬರು ಪ್ರಚಾರ ಮಾಡ್ಕೊಂತ ಹೋಗ್ತಾರೆ. 3 1ನೇ ಕಡೆ ಇದ್ದವ್ರು ಸಿಕ್ಕರಂದ್ರೆ ಭಾಳ ಒಂದು ಪುಣ್ಯವಂತು. ಶಿವಕುಮಾರ್ ಸಿದ್ಧಗಂಗಾ ಅಜ್ಜಾರ್ ಇದ್ರಲ್ಲ, ಅವ್ರು 3 ತಮ್ಮೊಳಗೆ ಇದ್ದು, ಗುರು, ಲಿಂಗ, ಜಂಗಮ 3 ಮಡ್ದಾಗಿದ್ರು 3ವರೆಗೆ ಎದ್ದು ಪೂಜೆ ಮಾಡ್ಕೊತಿದ್ರು. ಲಿಂಗನೂ ಎದಿ ಮೇಲೆ ಇದ್ದ. ಅದಾದಮೇಲೆ ಜಂಗಮ ಯಾರು ಕರೀತಾರೆ ಎಲ್ಲ ಮನೆಗೆ ಹೋಗಿದ್ರು. ಹಳ್ಳಿಗೆ ಜೋಳಿಗೆ ಹಾಕ್ಕೊಂಡು ಹೋಗಿ ಭಿಕ್ಷೆ ಬಿಡ್ತಿದ್ರು. ನಮ್ಮ ಶಾಲೆಯಾಗ ನಮ್ಮ ಮಡ್ದಾಗ ಆಯ್ತು ವಿದ್ಯಾರ್ಥಿಗಳು ಕಲಿಯಾಕದಾರ, ಅಕ್ಕಿ ಕೊಡ್ರಿ, ಜೋಳ ಕೊಡ್ರಿ, ಒಂದು ಬಗ್ಸಿ ಕೊಡ್ರಿ, ಇಲ್ಲಾಂದ್ರೆ ನಮ್ಮ ಮಟ್ಟಕ್ಕೆ ಬಂದು ಊಟ ಮಾಡೋಗ್ರಿ ಕರಿತಿದ್ರು. ಅದಕ್ಕೆ ಗುರು, ಲಿಂಗ, ಜಂಗಮ ಅಂತ. ಅವರನ್ನು ಪೂಜೆ ಮಾಡೋಕ್ಕೆ ಏನು ಬೇಕಪ್ಪ? ವಿಭೂತಿ ಬೇಕು, ಗಂಧ ಬೇಕು, ಕುಂಕುಮ ಬೇಕು, ಇವೆಲ್ಲ ಬೇಕು. ಮತ್ತು ದೇವ್ರಿಗೆ ಹಾಕಕ್ಕೆ ಪ್ರತಿನಿತ್ಯ ಆರಸಿದ್ದು ಒಂದು ಭಾಳ ಸಂತೋಷ. ಸಣ್ಣವರ ರುದ್ರಾಕ್ಷಿ ಹಾಕ್ರಿ, ದೊಡ್ಡವರ ರುದ್ರಾಕ್ಷಿ ಹಾಕ್ರಿ, ಹಾಕ್ಬೇಕು. ಒಟ್ಟು 38 ಥರದ ರುದ್ರಾಕ್ಷಿಗಳವ. ಬಲಗಣ್ಣಿನಿಂದ, ಶಿವನ ಕಣ್ಣಿನಿಂದ ಬಲಗಣ್ಣು ಅದರಿಂದ 12 ರುದ್ರಾಕ್ಷಿ ಹುಟ್ಟ್ಯಾವ ಅಂತ. ಎಡಗಣ್ಣಿನಿಂದ 10 ರುದ್ರಾಕ್ಷಿ ಹುಟ್ಟ್ಯಾವ. ಇಲ್ಲೇ ಆಗ್ನೇಯ ನೇತ್ರ ಅಲ್ಲಿಂದ ಹುಟ್ಟ್ಯಾವ. ಒಟ್ಟು 38 ಥರದ ರುದ್ರಾಕ್ಷಿ ಹುಟ್ಟ್ಯಾವ. ಈಗ ಸದ್ಯ ಜಗತ್ತಿನಲ್ಲಿ ಸಿಗ್ತಾ ಇರುವಂಥ ರುದ್ರಾಕ್ಷಿಗಳ ಸಂಖ್ಯೆ 14. ಅದರಲ್ಲಿ ಶ್ರೇಷ್ಠವಾದಂಥ ರುದ್ರಾಕ್ಷಿ ಅಂದ್ರೆ ಗೌರಿಶಂಕರ ರುದ್ರಾಕ್ಷಿ. ಅದಾದಮೇಲೆ ಭಾಳ ಶ್ರೇಷ್ಠ ಅಂದ್ರೆ 1 ಮುಖದ ರುದ್ರಾಕ್ಷಿ. ಒಂದು ರುದ್ರಾಕ್ಷಿಗೆ 2 ಮುಖ, ಹಿಂಗೆ ಗೆರೆ ಆಡಿದ್ದು 2 ಮುಖದ್ದು, 4 ಇದ್ದು 4 ಮುಖದ್ದು, ಗೆರೆ ಇರ್ಬೇಕು. ಅವಕ್ಕೆ ಗೆರೆ ಮೇಲೆ ಮುಖ ಅಂತಾರೆ ಅವಕ್ಕೆ, ತಿಳಿತಲ್ಲ. ಹಂಗೆ ರುದ್ರಾಕ್ಷಿಗಳನ್ನ ಆದ್ರೂ ಕಟ್ಟ್ರಿ, ಲಿಂಗ ಆದ್ರೂ ಕಟ್ಟ್ರಿ, ಯಾರು ಬೇಕಾದ್ರು. ನಿಮಗೆ ಬೇಕು ಅನಿಸಿರ್ತಂದ್ರೆ ನಮ್ಮ ಹತ್ರ ಬರ್ರಿ, ನಾವು ಕೊಡ್ತೀವಿ, ಇಲ್ಲ ಅಂತ ನಂಗಿಲ್ಲ. ಯಾವುದೇ ಜಾತಿ, ಯಾವುದೇ ಜನಾಂಗ ಇರಲಿ ಕಟ್ಕೋಬೇಕು. ಆದರೆ ಒಂದೇ ಒಂದು ಕಂಡೀಷನ್, ಭಾಳ ಸರಳ ಕಂಡೀಷನ್, ಭಾಳ ಜಟಿಲಿಲ್ಲ. ಅಲ್ಲಿ ಕಟ್ಕೊಂಡು ಹೋಗ್ಬಾರ್ದಂದ್ರೆ ಎಲ್ಲ ಕಡೆ ಕಟ್ಕೊಂಡು ಹೋಗ್ಬೋದು. ಲಿಂಗದೇಹಿ ಸದಾ ಶುಚಿ ಏನು ಹೇಳ್ತತಿ? ನೇಮ್ ಏನು ಹೇಳ್ತತಿ? ಲಿಂಗ ಕಟ್ಕೋಬೇಕಾದ್ರೆ, ರುದ್ರಾಕ್ಷಿ ಕಟ್ಕೋಬೇಕಾದ್ರೆ ಏನು ನೇಮ್ ಹೇಳ್ತತಿ? ಮದ್ಯ ಸೇವನ ಮಾಡಬಾರ್ದು, ಕುಡಿಬಾರ್ದು, ಮದ್ಯ ಸೇವನ ಮಾಡಬಾರ್ದು ಒಂದು. ಇನ್ನು ಅದ್ರ ಜೊತೆಗೆ ಏನಪ್ಪ? ಮಾಂಸ ಭಕ್ಷಣೆಯನ್ನು ಮಾಡಬಾರ್ದು, ಹಿಂಸೆ ಮಾಡಬಾರ್ದು.
ಅಂಶ ಇರಬೇಕು. ಪ್ರಾಣಿಗಳನ್ನು ಬಲಿ ಮಾಡೋದು ತಿನ್ನೋದು ಇದು ಮಾಡಬಾರ್ದು. ಇದು ಒಂದು ಕಂಡೀಷನ್. ಇನ್ನು 2ನೇ ಕಂಡೀಷನ್ ಏನು ಮಾಡಬೇಕು? ಜಳಕ ಮಾಡಿ ಊಟ ಮಾಡಬೇಕು. ನೀವು ಲಿಂಗ ಕಟ್ಕೋರಿ, ಕಟ್ಕೊಲಾರ್ದ ಇರ್ರಿ. ನಿಮ್ಮ ಜಗಲಿಗಾದರೂ ಕೂಡ ಜಳಕ ಮಾಡಿ ದರ್ಶನ ಮಾಡಿ ಊಟ ಮಾಡಬೇಕು. ಎದ್ದ ತಕ್ಷಣ ಗೇಟ್ ನೋಡ್ತೀವಿ ನಾವು. ಪೇಪರ್ಗೆ ಅಲ್ರಿ ಸರ, ಹಾಲಿನ ಪಾಕೆಟಿಗೆ ರೀ ಎಲ್ಲರೂ ಬಂದ ಗೇಟ್ ಬಲ್ಲಿ ಅಂದಿರ್ತಾರೆ ಹಾಲು ಪಾಕೆಟ್ ಸಂಬಂಧ. ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಪ್ರಸಾದ ಮಾಡೋದು. ಅದರಿಂದ ಪಾದೋದಕ ಪ್ರಸಾದ. ಪಾದೋದಕಂದ್ರೆ ಅವರು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ದರು ಅಂದ್ರೆ ಪಾದೋದಕ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಗುಡಿಗೆ ಹೋಗಿ ಅಥವಾ ನಿಮ್ಮಲ್ಲಿರುವಂಥ ಮನೆಯಲ್ಲಿರುವಂಥ ದೇವರನ್ನ ತೊಳಿತಿರಲ್ಲ, ಫಸ್ಟಿಗೆ ತೊಳೆದು ಎಲ್ಲ ಆದಮೇಲೆ ಮತ್ತೊಮ್ಮೆ ತೊಳಿಬೇಕು. ಚಲೋ ನೀರು ತೊಗೊಂಡು ಅವನ್ನ ತೆಗೆದು ಕಡೆಗಿಟ್ಕೋಬೇಕು. ಕಡೆಗಿಟ್ಕೊಂಡು ಸೇವನೆ ಮಾಡ್ಬೇಕು. ಅದಕ್ಕೇನಂತಾರೆ? ತೀರ್ಥ ಅಂತಾರೆ. ನಾವು ಗುಡಿ ಒಳಗೆ ಹೆಂಗೆ ಮಾಡ್ತೇವಪ್ಪ ತೀರ್ಥ? ಅಭಿಷೇಕ ಎಲ್ಲ ಆಗತ್ತೆ, ನೀರು ಹಾಕಿ ತೊಳಿತೀವಿ, ಮತ್ತೊಂದು ತೆಂಬಿಗೆ ನೀರು ಹಾಕ್ತಾವ, ಹಾಕಿ ಕೆಳಗೊಂದು ದೊಡ್ಡದು ಬಕೆಟೋ ಅಥವಾ ತೀರ್ಥ ತೆಂಬಿನೋ ಹಿಡ್ಕೊತಾನೆ. ಹಿಡ್ಕೊಂಡು ಆ ತೀರ್ಥ ನೀವು ಬಂದು ಕೊಡ್ತಾನೆ ಇಲ್ಲೋ? ನಿಮ್ಮ ಮನೆಯಲ್ಲಿರುವಂಥ ದೇವರು ನಮ್ಮ ಗುಡಿಯಾಗದನ. ಹಂಗೆ ಎಲ್ಲ ಜಾತಿ ಎಲ್ಲ ವರ್ಗದಲ್ಲಿ ಐತಿ ಆ ಪದ್ಧತಿ. ಅದಾದಮೇಲೆ ಒಂದಿಷ್ಟು ಕಲ್ಸಕ್ರೆ ಕೊಡ್ತಾನೆ, ಪುಟಾಣಿ ಕಲ್ಸಕ್ರೆ ಕೊಡ್ತಾನೆ, ತಿಂತೀವಿಲ್ಲ, ಅದಕ್ಕೆ ಪ್ರಸಾದ ಅಂತಾರೆ. ಹಂಗೆ ಮನೆಯಲ್ಲಿರುವಂಥದ್ದನ್ನೇ ಏನು ಅಡುಗೆ ಮಾಡಿವಿ, ಅವಲಕ್ಕಿ ಮಾಡಿವೋ ಸುಸ್ಲಾ ಮಾಡಿ ಏನು ಮಾಡಿ ಅದನ್ನು ದೇವ್ರಿಗೆ ನೈವೇದ್ಯ ಹಿಡಿದೇ ನಾವು ಉಣ್ಬೇಕು. ಅಂದಾಗ ಚಲೋ ಆಗುತ್ತೆ. ಆದ ನಿಟ್ಟಿನಲ್ಲಿ ಅಷ್ಟ ಆವರಣಗಳು. ಅದಾದ ಮೇಲೆ ಪಂಚ ಆಚಾರಗಳಲ್ಲಿ ಈಗ 2ನೇದ್ದು ಇವತ್ತು ಹೇಳಿದ್ದು ಸದಾಚಾರ. ನಾಳೆ ಮತ್ತೆ ಮತ್ತೊಂದು ಕಡೆ ಈ ರೀತಿಯಾದಂಥ ವಿಚಾರಗಳು ಇರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಸರಿಸುಮಾರು 9 ದಿವಸ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣ ಇರ್ತದೆ. ಒಂದು ದಿನಕ್ಕೆ ಬಿಡಲ್ಲ, ಮತ್ತೆ ಎಲ್ಲಿ ಹೇಳಾಕತ್ತಾವ ಅಂತ ಗುಡಿ ಒಳಗೆ ಇರ್ತೈತಿ. ಇಲ್ಲಿಗಂತೂ ಬರಲ್ಲ. ಬಂದೀನಿ, ಹೇಳಿದ್ದೀನಿ. ಅವಾಗ ಬರಬೇಕಾಗಿತ್ತು, ತಪ್ಪಿತ್ತು, ಬಂದೀನಿ. ಅದಕ್ಕೇನಪ್ಪ ಅಂದ್ರೆ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತೈತಿ. ಪ್ರವಚನ ಆದಮೇಲೆ ಪ್ರಸಾದ ಇರ್ತೈತಿ. ಬಂದು ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು, ಕೇಳ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಆತಿಥ್ಯವನ್ನು ಮಾಡಿದಂಥ ಎಲ್ಲ ವೆಂಕಟೇಶ್ವರ ನಗರದ ಅವ್ರಿವ್ರದ್ದು ಅನ್ನಂಗಿಲ್ಲ, ನಮ್ಮ ತಂಡದ ಭಾಳಷ್ಟು ಮಂದಿ ಅದರ ಬಂದು ಗುಡಿಯೊಳಗೆ ಸೇವೆ ಮಾಡ್ತಾರೆ. ಹೆಣ್ಮಕ್ಳು ಮಾಡ್ತಾರೆ, ಗಂಡ್ಮಕ್ಳು ಮಾಡ್ತಾರೆ. ಅವ್ರಿವ್ರ ಹೆಸರು ತಪ್ಪು ಅನ್ಸುತ್ತೆ. ಮುತ್ತಾರ ಅವ್ರಿಗೆ ನೆನಪದಾರ, ನಾವು ನೆನಪಿಲ್ಲ ಅಂತ ಹಿಂಗಾಗುತ್ತೆ. ಹಂಗಾಗಪ್ಲಿಲ್ಲ. ಅದಕ್ಕೆ ತಮ್ಮೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ತಾವೆಲ್ಲರೂ ಬರ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ.